Namaskaram. So let us continue with the last part of this chapter. ಇದರೊಳಗೆ ನಾವು ಪರ್ಟಿಕ್ಯುಲರ್ಲಿ ನಾನು ನಿಮ್ಗೆ ಪ್ರೀವಿಯಸ್ ವಿಡಿಯೋದ ಲಾಸ್ಟಿಗೆ ಹೇಳಿದ್ದೆ ಏನಂತ ಈ ಒಂದು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಇರ್ತೈತೆ. ಆ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ನೊಳಗೆ ಡೈ ಎಲೆಕ್ಟ್ರಿಕ್ ಸ್ಲ್ಯಾಬ್ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ಮಲ್ಟಿಪಲ್ ಥಿಂಗ್ಸ್ ಆಗ್ತಾವೆ, ಅದ್ರೊಳಗೆ ಭಾಳ ಚೇಂಜಸ್ ಆಗ್ತಾವೆ. ಆ ಚೇಂಜಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ಕೊತ ಹೋಗ್ತೀವಿ ಫಸ್ಟ್ಗೆ. ಅದಾದ್ಮೇಲೆ ಡೈರೆಕ್ಟ್ ಸ್ಲ್ಯಾಬ್ ಹಾಕಿದ ಕೂಡ ಕೆಪಾಸಿಟೆನ್ಸ್ ಹೆಂಗೆ ಚೇಂಜಸ್ ಆಗ್ತೈತಿ ಆ್ಯಂಡ್ ಪಾರ್ಷಲಿ ಫೀಲ್ ಮಾಡ್ತಾರೆ ನಾವು. ಸೊ ಒಂದು ಕೆಪಾಸಿಟರ್ನೊಳಗೆ ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ಇಂಟ್ರೊಡ್ಯೂಸ್ ಮಾಡೋದು ನಾವು ನೋಡಿರ್ತೀವಿ, ಬಟ್ ಅದು ಕಂಪ್ಲೀಟ್ಲಿ ಫೀಲ್ಡ್ ಇರ್ತೈತಿ. ಇಲ್ಲಿ ನಾವು ಇವತ್ತು ಏನು ಡಿಸ್ಕಸ್ ಮಾಡ್ತೀವಿ ಇನ್ನೊಂದು ಟೈಪ್ ಅಂದರೆ, ಆ ಎರಡು ಪ್ಲೇಟ್ಸ್ ನೋಡು ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ಹಾಕ್ತಾರೆ, ಓಕೆ, ಬಟ್ ಅದು ಪಾರ್ಷಲಿ ಫೀಲ್ಡ್ ಇರ್ತೈತಿ, ಒಂದು ಸ್ವಲ್ಪ ಗ್ಯಾಪ್ ಉಳಿದಿರ್ತೈತಿ ಇನ್ನು. ಸೊ ಅವಾಗ ಅದರದ್ದು ಈಗ ಲೈಕ್ ನಿಮಗೆ ಗೊತ್ತಿರುತ್ತೆ, ಕಂಪ್ಲೀಟ್ಲಿ ಫೀಲ್ಡ್ ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ಹಾಕಿದರೆ ಕೆಪಾಸಿಟೆನ್ಸ್ ಫಾರ್ಮುಲಾ ಆಗ್ತೈತಿ K/ε0A/D ಅಂತ ಹೇಳಿ. ಸೊ ಪಾರ್ಷಲಿ ಫೀಲ್ಡ್ ಮಾಡಿದ್ರೆ ಏನಾಗ್ತದೆ. ಆ್ಯಂಡ್ ನೆಕ್ಸ್ಟ್ ಇನ್ಸ್ಟೆಡ್ ಆಫ್ ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ನಾವು ಒಂದು ಮೆಟಲ್ ಪ್ಲೇಟ್ ಹಾಕಿದರೆ, ಡೈಎಲೆಕ್ಟ್ರಿಕ್ ಅಂದ ತಕ್ಷಣ ಏನು ಹೇಳ್ರಿ, ಇನ್ಸುಲೇಟರ್, ಹೌದಾ? ಸೊ ಅದ್ರ ಬದಲಿ ಒಂದು ಮೆಟಲ್ ಪ್ಲೇಟ್ ಹಾಕಿದರೆ, ಕಂಡಕ್ಟರ್ ಹಾಕಿದರೆ, ವಾಟ್ ಹ್ಯಾಪನ್ಸ್ ಟು ಕೆಪಾಸಿಟೆನ್ಸ್ ಆಫ್ ದ ಕೆಪಾಸಿಟರ್. ಸೊ ಆ್ಯಂಡ್ ಒಂದು ಕೆಪಾಸಿಟರ್ನೊಳಗೆ ಡೈಎಲೆಕ್ಟ್ರಿಕ್ ಸ್ಲ್ಯಾಬನ್ನು ಇನ್ನೊಂದು ವೆರೈಟಿ, ಒಂದು ಕೆಪಾಸಿಟರ್ ಪ್ಲೇಟ್ಸ್ ನಡು ಎರಡು ಡೈಎಲೆಕ್ಟ್ರಿಕ್ ಸ್ಲ್ಯಾಬ್, ಓಕೆ, ನಾಟ್ ಒನ್, ಎರಡು ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ಸೀರೀಸ್ ಗತೆ ಪ್ಯಾರಲಲ್ ಗತೆ ಕಾಂಬಿನೇಷನ್ ಮಾಡ್ತಾರೆ. ಸೊ ಈ ಒಂದಿಷ್ಟು ವೆರೈಟಿ ನಾವು ಡಿಸ್ಕಸ್ ಮಾಡ್ಕೊತ ಹೋಗ್ತೀವಿ. ಇಷ್ಟು ಇಂಪಾರ್ಟೆಂಟ್, ಲಕ್ಷ ಕೊಡ್ರಿ. ಇದು ಲಾಸ್ಟ್ ಪಾರ್ಟ್. ಇದಾದ್ಮೇಲೆ ಮತ್ತೆ ನಾವು ನೆಕ್ಸ್ಟ್ ಪಾರ್ಟಿಗೆ ಹೋಗ್ತೀವಿ. ನೆಕ್ಸ್ಟ್ ಚಾಪ್ಟರ್ದು ಯಾವ್ದಾರು ಕ್ವಶನ್ಸ್ ಇದ್ದರೆ ಅವ್ನು ಸಾಲ್ವ್ ಮಾಡ್ತೀವಿ. ವಿಲ್ ಕಂಟಿನ್ಯೂ ದ ಕ್ವಶನ್ಸ್ ನಾವು. ಸೊ ಒನ್ ಬೈ ಒನ್. ಸೊ ಡೈಎಲೆಕ್ಟ್ರಿಕ್ ಸ್ಲ್ಯಾಬನ್ನು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ನೊಳಗೆ ಇಂಟ್ರೊಡ್ಯೂಸ್ ಮಾಡಿದಾಗ ಏನಾಗ್ತೈತಿ, ಸೊ ಒಂದಿಷ್ಟು ವೆರೈಟಿ ಬರ್ತಾವೆ ಅಂತ ಹೇಳಿದ್ನಲ್ಲ. ವಿಲ್ ಸ್ಟಾರ್ಟ್ ವಿತ್ ದ್ಯಾಟ್. ಸೊ ಇಂಟ್ರೊಡಕ್ಷನ್ ಆಫ್ ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ಬಿಟ್ವೀನ್ ಪ್ಲೇಟ್ಸ್ ಆಫ್ ಅ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಸೊ ಇದನ್ನು ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್ ನಿಮ್ಗೆ ನೆನಪಿರ್ಬೇಕು, ಒಂದು ಕೆಪಾಸಿಟರನ್ನು ಚಾರ್ಜ್ ಮಾಡೋದು ಹೆಂಗೆ. ಇನಿಷಿಯಲಿ ಒಂದು ಕೆಪಾಸಿಟರ್ ಅನ್ಚಾರ್ಜ್ಡ್ ಇರ್ತದೆ, ಓಕೆ. ವೆನ್ ಇಟ್ ಈಸ್ ಕನೆಕ್ಟೆಡ್ ಟು ಅ ಬ್ಯಾಟ್ರಿ, ಈ ಬ್ಯಾಟರಿ ಅದನ್ನು ಚಾರ್ಜ್ ಮಾಡ್ತದೆ. ದ ಪ್ರೊಸೆಸ್ ಆಫ್ ಚಾರ್ಜಿಂಗ್ ಹೆಂಗೆ ಇರ್ತದೆ ನಿಮಗೆ ಗೊತ್ತು. Electrons are pulled from the left plate of the capacitor and they are deposited on the right plate. And the process of charging, electrons ಹಿಂಗೆ ಹೋದಂಗೆ ಹೇಳಿದಲ್ಲ, ಇಲ್ಲೇ ಈ ಪ್ಲೇಟ್ ಪಾಸಿಟಿವ್ ಹಾಕೊಂತ ಹೋಗ್ತೈತಿ, ಇದು ನೆಗೆಟಿವ್ ಹಾಕೊಂತ ಹೋಗ್ತೈತಿ. ಇದು ನಾವು ಥಿಯರಿ ಒಳಗೆ ಡಿಸ್ಕಸ್ ಮಾಡೀವಿ. ದಿಸ್ ಪ್ರಾಸೆಸ್ ಕಂಟಿನ್ಯೂಸ್ ಅಂಟಿಲ್ ದ ಪೊಟೆನ್ಷಿಯಲ್ ಆಫ್ ದ ಬ್ಯಾಟರಿ ಆ್ಯಂಡ್ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಟೂ ಪ್ಲೇಟ್ಸ್ ಆಫ್ ದ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಬಿಕಮ್ ಸೇಮ್. ಸೊ ಈ ಸಿಚುವೇಶನ್ನೊಳಗೆ ಇಲ್ಲೊಂದು ಏನು ಕೆಪಾಸಿಟರ್ ನಾವು ತೊಗೊಂಡಿವಿ ನೋಡ್ರಿ. ಲೆಟ್ ಅಸ್ ಕನ್ಸಿಡರ್ ದ್ಯಾಟ್ ಇದು ಇನಿಷಿಯಲಿ ಅನ್ಚಾರ್ಜ್ಡ್ ಇತ್ತು, ಈಗ ಅದನ್ನು ಚಾರ್ಜ್ ಮಾಡೀವಿ. ಆ್ಯಕ್ಚುಲಿ ನಾನು ಇಲ್ಲೇ ಶೇಡಿಂಗ್ ಮಾಡೀನಿ, ಅಂದರೆ ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ನಾವು ಇಂಟ್ರೊಡ್ಯೂಸ್ ಮಾಡೀವಿ ಅಂಥೇಳಿ. ಸೊ ರೈಟ್ ನಾವು ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ಇನ್ನೂ ಇಂಟ್ರೊಡ್ಯೂಸ್ ಆಗಿಲ್ಲ ಅಂತ ನಾವು ಅಂದ್ಕೊಳ್ಳೋಣ. ಸೊ ಹಿಂಗಿದ್ದಾಗ ಈ ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ಬೇಕಾದ್ರೆ ನಾವಿಲ್ಲೇ ರಿಮೂವ್ ಮಾಡಿಬಿಡೋಣ. ಸೊ ಇದು ಚಾರ್ಜ್ ಅಂತೂ ಆಗೈತಿ ಈಗ ನಮ್ಮದು ಕೆಪಾಸಿಟರ್. ಲೆಟ್ ಅಸ್ ಸೇ C is its capacitance, Q is the charge, total charge stored in this capacitor, and V is the potential difference between the two plates. ಸೊ ಈ ರೀತಿ ಬ್ಯಾಟ್ರಿ ಕನೆಕ್ಟ್ ಮಾಡಿ ನಾವು ಈ ಕೆಪಾಸಿಟರನ್ನು ಚಾರ್ಜ್ ಮಾಡಿ ಆ ಚಾರ್ಜಿಂಗ್ ಆಫ್ ದಿಸ್ ಕೆಪಾಸಿಟರ್ ಆದಮೇಲೆ ವಿ ಹ್ಯಾವ್ ರಿಮೂವ್ಡ್ ದ ಬ್ಯಾಟ್ರಿ ಅಂತ ಅಂದ್ಕೊಡು. ಇಲ್ಲಿ ಕೆಳಗಡೆ ಬ್ಯಾಟ್ರಿ ಇಲ್ಲ, ಓಕೆ. ಸೊ ಇಂಥದ್ದೊಂದು ಕೆಪಾಸಿಟರ್ನೊಳಗೆ ಇನ್ನೊಂದು ಸರ್ತಿ ಆ ಕೆಪಾಸಿಟರ್ ಆಫ್ ಕೆಪಾಸಿಟೆನ್ಸ್ C, ಚಾರ್ಜ್ ಸ್ಟೋರ್ಡ್ Q, ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಇಸ್ V, ಓಕೆ. ಇಂಥ ಒಂದು ಬ್ಯಾಟ್ರಿ ಒಳಗೆ ಕೆಪಾಸಿಟರ್ನೊಳಗೆ ಬ್ಯಾಟ್ರಿ ಏನು ನಾವು ಇದನ್ನು ಚಾರ್ಜ್ ಮಾಡೋಕ್ಕೆ ಯೂಸ್ ಮಾಡಿರ್ತೀವಲ್ಲ, ಅದನ್ನು ನಾವು ರಿಮೂವ್ ಮಾಡಿವಿ, ತೆಗೆದುಬಿಟ್ಟಿವಿ. ಸೊ ತೆಗೆದ ಮೇಲೆ ಈಗ ನಾನು ಇವು ಎರಡು ಪ್ಲೇಟ್ಸ್ ನೋಡು ಒಂದು ಡೈ ಎಲೆಕ್ಟ್ರಿಕ್ ಸ್ಲ್ಯಾಬ್. ಫಸ್ಟ್ ಆಫ್ ಆಲ್ ನಿಮಗೆ ಗೊತ್ತಿರಬೇಕು, ದ ವರ್ಡ್ ಡೈಎಲೆಕ್ಟ್ರಿಕ್ ಆಲ್ಸೋ ರೆಫರ್ಸ್ ಟು, ಇನ್ ಸಿಂಪಲ್ ವರ್ಡ್ಸ್ ಇನ್ಸುಲೇಟರ್ ಅಂತ ಕರಿಬೋದು ನಾವು, ಓಕೆ. ಆಮೇಲೆ ನಮಗೆ ಗೊತ್ತು ಡೈಎಲೆಕ್ಟ್ರಿಕ್ಕನ್ನು ಈ ಪ್ಲೇಟ್ಸ್ ಆಫ್ ದ ಕೆಪಾಸಿಟರ್ ಅದಾಗ ಇಟ್ಟಾಗ ಫಸ್ಟ್ ಥಿಂಗ್ ದಟ್ ಹ್ಯಾಪನ್ಸ್ ಈಸ್, ನಿಮಗೆ ನೆನಪಿರ್ಬೇಕು, ಒಂದು ಟಾಪಿಕ್ ನಾವು ಡಿಸ್ಕಸ್ ಮಾಡಿದ್ವಿ ಥಿಯರಿ ಒಳಗೆ, ಡೈ ಎಲೆಕ್ಟ್ರಿಕ್ ಪೊಲರೈಸೇಷನ್ ಅಂತೇಳಿ. ಸೊ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ದೇನೆಂದರೆ, ಯಾವುದೋ ಒಂದು ರೀಜನ್ನೊಳಗೆ ಇಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರಾಂಗ್ ಇತ್ತಂದರೆ, ಟು ರೆಡ್ಯೂಸ್ ದ್ಯಾಟ್ ಎಲೆಕ್ಟ್ರಿಕ್ ಫೀಲ್ಡ್ ವಿ ಇಂಟ್ರೊಡ್ಯೂಸ್ ಡೈಎಲೆಕ್ಟ್ರಿಕ್. ಸೊ ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ಇಂಟ್ರೊಡ್ಯೂಸ್ ಮಾಡಿದ ತಕ್ಷಣ ಫಸ್ಟ್ ಥಿಂಗ್ ದಟ್ ಹ್ಯಾಪನ್ಸ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಡಿಕ್ರೀಸ್. ಸೊ ಈಗ ನಾವಿಲ್ಲಿ ಏನು ಡಿಸ್ಕಸ್ ಮಾಡ್ತೀವಿ ಅಂದರೆ, ಈ ಕೆಪಾಸಿಟರ್ನೊಳಗೆ ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ಇಂಟ್ರೊಡ್ಯೂಸ್ ಮಾಡೋದ್ರಿಂದ
ಅದರೊಳಗೆ ವಾಟ್ ಹ್ಯಾಪನ್ಸ್ ಟು ಎಲೆಕ್ಟ್ರಿಕ್ ಫೀಲ್ಡ್ ಹೆಚ್ಚಿಗೆ ಆಗ್ತಿತ್ತು ಕಡಿಮೆ ಆಗ್ತಿತ್ತು, ಕೆಪಾಸಿಟೆನ್ಸ್ ಏನಾಗ್ತೈತಿ, ಚಾರ್ಜ್ ಸ್ಟೋರ್ಡ್ ಏನಾಗ್ತೈತಿ, ಪೊಟೆನ್ಷಿಯಲ್ ಡಿಫರೆನ್ಸ್ ಏನಾಗುತ್ತೆ, ಎನರ್ಜಿ ಸ್ಟೋರ್ಡ್ ಇನ್ ದ ಕೆಪಾಸಿಟರ್ಗೆ ಏನಾಗ್ತೈತಿ ವೆನ್ ಆ ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ಈಸ್ ಇಂಟ್ರೊಡ್ಯೂಸ್ಡ್. ಸೊ ಇದನ್ನು ಡಿಸ್ಕಸ್ ಮಾಡ್ಕೊಂತ ಹೋಗೋಣಂತೀಗ. ಸೊ ಇದು ನಾ ಹೇಳಿದ್ನಲ್ಲ ವಿತೌಟ್ ದ ಬ್ಯಾಟ್ರಿ ಕೇಸ್, ಅಂದರೆ ಬ್ಯಾಟ್ರಿಯು ಒಂದು ಸರ್ತಿ ಕೆಪಾಸಿಟರನ್ನು ಚಾರ್ಜ್ ಮಾಡಿದ್ಮೇಲೆ ಬ್ಯಾಟ್ರಿ ಹ್ಯಾಸ್ ಬೀನ್ ರಿಮೂವ್ಡ್. ಸೊ ಈಗ ನಿಮ್ಗೆ ಗೊತ್ತಿರ್ಬೇಕು ಡೈ ಎಲೆಕ್ಟ್ರಿಕ್ ನಾವು ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಈಗ ಲೈಕ್ ಈ ಕೆಪಾಸಿಟರ್ದು ಲೆಫ್ಟ್ ಪ್ಲೇಟ್ ಪಾಸಿಟಿವ್ಲಿ ಚಾರ್ಜ್ ಇರ್ತದೆ, ರೈಟ್ ಪ್ಲೇಟ್ ನೆಗೆಟಿವ್ಲಿ ಚಾರ್ಜ್ ಇರುತ್ತೆ. ಈ ಡೈ ಎಲೆಕ್ಟ್ರಿಕ್ ಒಳಗೆ ನಾವು ಅಬ್ಸರ್ವ್ ಮಾಡಿದರೆ ನಾವು ಡಿಸ್ಕಸ್ ಮಾಡೀವಿ ಥಿಯರಿ ಒಳಗೆ, ಡೈ ಎಲೆಕ್ಟ್ರಿಕ್ ಹ್ಯಾಸ್ ಟೂ ಕೈಂಡ್ಸ್ ಆಫ್ ಮಾಲಿಕ್ಯೂಲ್ಸ್, polar molecules and non-polar molecules. So whether it is polar or non-polar, ಈಗ ಇಲ್ಲೇ ಪಾಸಿಟಿವ್ ಇಲ್ಲಿ ನೆಗೆಟಿವ್ ಚಾರ್ಜಸ್ ಅದಾವು ಈ ಕೆಪಾಸಿಟರ್ ಪ್ಲೇಟ್ಸ್ ಮೇಲೆ, ಅಂದ್ರೆ ಇಲ್ಲೊಂದು ಎಲೆಕ್ಟ್ರಿಕ್ ಫೀಲ್ಡ್ ಇರ್ತೈತೆ. ಓಕೆ, ವೆನ್ ವಿ ಇಂಟ್ರೊಡ್ಯೂಸ್ ದಿಸ್ ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ಇನ್ ದ್ಯಾಟ್ ಎಲೆಕ್ಟ್ರಿಕ್ ಫೀಲ್ಡ್, ಈ ಪೋಲಾರ್ ಮತ್ತು ನಾನ್ ಪೋಲಾರ್ ಯಾವ ಟೈಪ್ ಆಫ್ ಮಾಲಿಕ್ಯೂಲ್ಸ್ ಇದ್ದರೂ ಅವು ರೀಅರೇಂಜ್ ಆಗಿ, ನಿಮಗೆ ನೆನಪಿದ್ರೆ ಇಲ್ಲೇ ಮಾಲಿಕ್ಯೂಲ್ಸ್ ಹೆಂಗೆ ಅರೇಂಜ್ ಆಗ್ತಾವಂದ್ರೆ they will create a negative layer of negative charge which is nearer to the positive plate, and similarly ಈ ನೆಗೆಟಿವ್ ಪ್ಲೇಟ್ ಕಡೆ ಪಾಸಿಟಿವ್ ಲೇಯರ್ ಒಂದು ಫಾರ್ಮ್ ಮಾಡಿ ಬಿಟ್ವೀನ್ ದ ಟೂ ಪ್ಲೇಟ್ಸ್ ಇನ್ಸೈಡ್ ಹಿಯರ್ ಒಂದು ಇಂಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದ ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ಇನ್ ಅಪೋಸಿಟ್ ಡೈರೆಕ್ಷನ್ ಬರ್ತೈತಿ. ಈಗ ಲೈಕ್ ನೋಡ್ರಿ, ಇದು ಲೆಫ್ಟ್ ಪ್ಲೇಟ್ ಆಫ್ ದ ಕೆಪಾಸಿಟರ್ ಪಾಸಿಟಿವ್ ಐತಿ, ರೈಟ್ ಪ್ಲೇಟ್ ಆಫ್ ದ ಕೆಪಾಸಿಟರ್ ನೆಗೆಟಿವ್ ಐತಿ, ಹೌದಾ? ಸೊ ಇಲ್ಲೇ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಡೆವಲಪ್ ಆಗಿರುತ್ತೆ ಆಫ್ ದ ಕೆಪಾಸಿಟರ್. ದಿಸ್ ಎಲೆಕ್ಟ್ರಿಕ್ ಫೀಲ್ಡ್, ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಆಫ್ ದ ಕೆಪಾಸಿಟರ್. ಒನ್ಸ್ ವಿ ಪ್ಲೇಸ್ ದ ಡೈ ಎಲೆಕ್ಟ್ರಿಕ್ ಸ್ಲ್ಯಾಬ್, ಆ ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ನೊಳಗೆ ಅಪೋಸಿಟ್ ಡೈರೆಕ್ಷನ್ನೊಳಗೆ ಒಂದು ಇಂಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್, ಲೆಟ್ ಇಟ್ ಆಸ್ ಇ ಐ, ಇಂಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಡೆವಲಪ್ ಆಗ್ತೈತಿ, ವಿಚ್ ಈಸ್ ವೀಕರ್ ಬಟ್ ಸ್ಟಿಲ್ ಸಿಗ್ನಿಫಿಕೆಂಟ್, which makes the resultant electric field equal to external electric field of the capacitor minus the electric field, internal electric field. That means the overall resultant electric field gets reduced. Okay, that means first ಗೆ ನಾವು ಯಾವಾಗ ಡೈಎಲೆಕ್ಟ್ರಿಕ್ನ ಒಂದು ಕೆಪಾಸಿಟರ್ ಒಳಗೆ ಇಂಟ್ರೊಡ್ಯೂಸ್ ಮಾಡ್ತೀವಿ, ಫಸ್ಟ್ ಥಿಂಗ್ ದಟ್ ಹ್ಯಾಪನ್ಸ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್ ರೆಡ್ಯೂಸಸ್. ನೆಕ್ಸ್ಟ್ ಏನಂದ್ರೆ, ಸೊ ಎಲೆಕ್ಟ್ರಿಕ್ ಫೀಲ್ಡ್ ಡಿಕ್ರೀಸ್ ಆಗೋದ್ರಿಂದ ನೆಕ್ಸ್ಟ್ ಥಿಂಗ್ ದಟ್ ಹ್ಯಾಪನ್ಸ್ ಇಸ್ ಎಲೆಕ್ಟ್ರಿಕ್ ಫೀಲ್ಡು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಇರುತ್ತೆ ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ. ಓಕೆ, ನೆಗೆಟಿವ್ ಸೈನ್ ಇಂಡಿಕೇಟ್ಸ್ ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ನಾವು ಹೋದ್ರೆ ಪೊಟೆನ್ಷಿಯಲ್ ಡಿಕ್ರೀಸ್ ಆಗ್ತದೆ ಅಂತಷ್ಟೇ. ಕ್ವೈಟ್ ಕ್ಲಿಯರ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪೊಟೆನ್ಷಿಯಲ್ ಡಿಫರೆನ್ಸ್ between the two plates of the capacitor. When electric field decreases, the second thing that happens is potential difference decreases. Okay, electric field because the symbol ನಲ್ಲಿ ಬರೆದಿರ್ತೀನಿ, potential difference decreases. ಈಗ ನಾವು ಡಿಸ್ಕಸ್ ಮಾಡಾಕತ್ತಿದ್ದು ಏನಂದ್ರೆ, ಒಂದು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಇರ್ತೈತಿ ವಿಚ್ ಈಸ್ ಆಲ್ರೆಡಿ ಚಾರ್ಜ್ಡ್, ಬಟ್ ಇಟ್ ಈಸ್ ವಿತೌಟ್ ದ ಬ್ಯಾಟ್ರಿ ಹ್ಯಾಸ್ ಬೀನ್ ರಿಮೂವ್ಡ್. ಚಾರ್ಜ್ ಆಗೈತಿ ಇನಿಷಿಯಲಿ, ಅದರ ಕೆಪಾಸಿಟೆನ್ಸ್ ಐತಿ ಸಿ, ಚಾರ್ಜ್ ಸ್ಟೋರ್ಡ್ ಐತಿ ಕ್ಯೂ, ಪೊಟೆನ್ಷಿಯಲ್ ಡಿಫರೆನ್ಸ್ ಐತಿ ವಿ, ಎಲೆಕ್ಟ್ರಿಕ್ ಫೀಲ್ಡ್ ಐತಿ ಇ, ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ಡ್ ಇನ್ ದ ಕೆಪಾಸಿಟರ್ ಈಸ್ ಯು. ಸೊ ಇದರೊಳಗೆ ಯಾವ್ಯಾವ ಹೆಂಗೆ ಚೇಂಜಸ್ ಆಗ್ತಾವಂತ ನಾವು ನೋಡಾಕತ್ತೀವಿ. ಸೊ ಫಸ್ಟ್ ಥಿಂಗ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಡಿಕ್ರೀಸಸ್ when we introduce the dielectric slab. Second thing is potential difference decreases. Okay, potential difference decreases. Third one, as potential difference decreases, ನಮ್ಮ ಕಡೆ ಒಂದು ಫಾರ್ಮುಲಾ ಐತೆ, ಹೌದಾ? ಹೋಪ್ಫುಲಿ ಯು ಕ್ಯಾನ್ ಸಿ ದಿಸ್. ಸಿ ಇಸ್ ಈಕ್ವಲ್ ಟು ಕ್ಯೂ ಬೈ ವಿ ಅಂತ ಫಾರ್ಮುಲಾ ಐತೆ. ಕೆಪಾಸಿಟೆನ್ಸ್ ಇಸ್ ಈಕ್ವಲ್ ಟು ಚಾರ್ಜ್ ಡಿವೈಡೆಡ್ ಬೈ ಪೊಟೆನ್ಷಿಯಲ್. ಸೊ ಇಲ್ಲಿ ಪೊಟೆನ್ಷಿಯಲ್ ಡಿಕ್ರೀಸ್ ಆತಂದ್ರೆ quite clearly capacitance is inversely proportional to potential difference. That means capacitance has to ಏನಾಗಬೇಕು ಹೇಳ್ರಿ ಈಗ ಇನ್ಕ್ರೀಸ್. ಸೊ ಇದನ್ನ ಯಾಕೆ ನಾವು ಡಿಸ್ಕಸ್ ಮಾಡಾಕತ್ತೀವಿ ಅಂದ್ರೆ, ಈ ರೀತಿ ಕ್ವಶನ್ ಕೇಳಾರ ಮಲ್ಟಿಪಲ್ ಟೈಮ್ಸ್. ಒಂದು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಇರ್ತೈತಿ, ಅದರ ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ, ದೆನ್ ಅಂತ ಹೇಳಿ ಒಂದು 4 ಆಪ್ಷನ್ಸ್ ಕೊಟ್ಟು ಎಲೆಕ್ಟ್ರಿಕ್ ಫೀಲ್ಡ್ ಡಿಕ್ರೀಸಸ್, ಪೊಟೆನ್ಷಿಯಲ್ ಇನ್ಕ್ರೀಸಸ್ ಅಂತ ಒಂದು ಸ್ಟೇಟ್ಮೆಂಟ್ನೊಳಗೆ ಲೈಕ್ ದಟ್ 4 ಆಪ್ಷನ್ ಕೊಡ್ತಾರೆ, ಎರಡೆರಡು ಕಂಪ್ಯಾರಿಸನ್ ಮಾಡ್ಕೊಂತ. ಸೊ ನಾವೀಗ 3 ಡಿಸ್ಕಸ್ ಮಾಡಿದ್ವಿ. ವಿತೌಟ್ ದ ಬ್ಯಾಟ್ರಿ ಇದ್ದಾಗ ಎಲೆಕ್ಟ್ರಿಕ್ ಫೀಲ್ಡ್ ಡಿಕ್ರೀಸಸ್, ಪೊಟೆನ್ಷಿಯಲ್ ಡಿಫರೆನ್ಸ್ ಡಿಕ್ರೀಸಸ್, ಕೆಪಾಸಿಟೆನ್ಸ್ ಇನ್ಕ್ರೀಸಸ್.
ಈ ಬ್ಯಾಟ್ರಿ ನಾವಿಲ್ಲೇ ರಿಮೂವ್ ಮಾಡಿದ್ದಕ್ಕೆ ಎಕ್ಸ್ಟ್ರಾ ಚಾರ್ಜು ಈಗ ನಿಮಗೆ ನೆನಪಿದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಡಿಕ್ರೀಸ್ ಆಗ್ತಿಲ್ಲ ಈಗ ಪೊಟೆನ್ಷಿಯಲ್ ಡಿಫರೆನ್ಸ್ ಡಿಕ್ರೀಸ್ ಆದ್ರೆ ನಾನು ನಿಮ್ಗೆ ಹೇಳಿದ್ದೆ ಪ್ರತಿಯೊಂದು ಕೆಪಾಸಿಟರಿಗೆ ಒಂದು ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಅಂತ ಇರ್ತದೆ. ಫಾರ್ ಎಕ್ಸಾಂಪಲ್ 25 volt is the maximum potential of this capacitor. Once 25 volt potential is reached, you cannot store more charge. But ಇಲ್ಲೇ ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ನಾವು ಇಂಟ್ರೊಡ್ಯೂಸ್ ಮಾಡಿದ್ದಕ್ಕೆ ಪೊಟೆನ್ಷಿಯಲ್ ಡಿಫರೆನ್ಸ್ ಏನಾಗ್ತದೆ, ಡಿಕ್ರೀಸ್ ಆಗ್ತದೆ. ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ಫಾರ್ ಎಕ್ಸಾಂಪಲ್ 25 ಇದ್ದಿದ್ದು 20 ವೋಲ್ಟ್ ಡಿಕ್ರೀಸ್ ಆತಂದ್ರೆ ಇನ್ನೊಂದು 5 ವೋಲ್ಟ್ ತನಕ ನಾವು ಚಾರ್ಜನ್ನು ಎಕ್ಸ್ಟ್ರಾ ಸ್ಟೋರ್ ಮಾಡಬಹುದು. ಬಟ್ ಈ ಕೇಸ್ನೊಳಗೆ ಆ ಎಕ್ಸ್ಟ್ರಾ ಚಾರ್ಜನ್ನು ಸ್ಟೋರ್ ಮಾಡೋಕ್ಕೆ ಕೆಳಗೆ ಏನು ಬೇಕು, ನಮ್ಗೆ ಬ್ಯಾಟ್ರಿ ಬೇಕು. ಆ ಚಾರ್ಜನ್ನು ಸ್ಟೋರ್ ಮಾಡೋಕೆ ಏನು ಬೇಕು, ಬ್ಯಾಟ್ರಿ ಬೇಕು. ಬಟ್ ದ ಬ್ಯಾಟ್ರಿ ಹ್ಯಾಸ್ ಬೀನ್ ರಿಮೂವ್ಡ್. ನೆಕ್ಸ್ಟ್ ಕೇಸ್ ನಾವು ಡಿಸ್ಕಸ್ ಮಾಡ್ತೀವಿ ವಿತ್ ದ ಬ್ಯಾಟ್ರಿ ಅಂತ ಹೇಳಿ. ಸೊ ವಿತೌಟ್ ದ ಬ್ಯಾಟ್ರಿ ಎಲೆಕ್ಟ್ರಿಕ್ ಫೀಲ್ಡ್ ಡಿಕ್ರೀಸ್ ಆಯ್ತು, ಪೊಟೆನ್ಷಿಯಲ್ ಡಿಫರೆನ್ಸ್ ಡಿಕ್ರೀಸ್ ಆಗಿದ್ದಕ್ಕೆ ಕೆಪಾಸಿಟೆನ್ಸ್ ಇನ್ಕ್ರೀಸ್ ಆಗುತ್ತೆ. ವಾಟ್ ಹ್ಯಾಪನ್ಸ್ ಟು ಚಾರ್ಜ್ ನಾವು, ಪೊಟೆನ್ಷಿಯಲ್ ಕಡಿಮೆ ಆಗೈತೆ, 25 20 ಆಗೈತೆ, ಹೌದಾ? ವಿ ಕ್ಯಾನ್ ಸ್ಟೋರ್ ಮೋರ್ ಚಾರ್ಜ್ ಬಟ್ ದೆರ್ ಇಸ್ ನೋ ಬ್ಯಾಟ್ರಿ. ದಟ್ ಮೀನ್ಸ್ ವಾಟ್ ಹ್ಯಾಪನ್ಸ್ ಟು ಚಾರ್ಜ್, ಏನಾಗ್ತದೆ ಚಾರ್ಜ್ಗೆ, ಚಾರ್ಜ್ ಕ್ಯೂ ಹಿಯರ್ ರಿಮೇನ್ಸ್ ಕಾನ್ಸ್ಟೆಂಟ್. ಬ್ಯಾಟ್ರಿ ಇದ್ದಿತ್ತಂದ್ರೆ ಅದು ಇನ್ಕ್ರೀಸ್ ಆಗ್ತದೆ. ಸೊ ವಾಟ್ ಹ್ಯಾಪನ್ಸ್ ಟು ಪೊಟೆನ್ಷಿಯಲ್ ಎನರ್ಜಿ. ಸೊ ಪೊಟೆನ್ಷಿಯಲ್ ಎನರ್ಜಿ ಅಂದ ತಕ್ಷಣ ಇಲ್ಲೇ ಬೇರೆ ಬೇರೆ ಫಾರ್ಮುಲಾ ಬರ್ತಾವೆ. ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ಡಿಗೆ ಫಾರ್ಮುಲಾ ಐತಿ ಪಾಪ್ಯುಲರ್ಲಿ ½CV², ಇನ್ನೊಂದು ಫಾರ್ಮುಲಾ ಐತಿ Q²/2C, ಇನ್ನೊಂದು ಫಾರ್ಮುಲಾ ಐತಿ ½QV. ಇದ್ರೊಳಗೆ ಯಾವ್ದಾರು ನೀವು ಕನ್ಸಿಡರ್ ಮಾಡ್ಬೋದು, ಯಾವ್ದು ನಿಮ್ಗೆ ಈಸಿ ಆಗ್ತದೆ. ಸೊ ಫಸ್ಟ್ ಒನ್ ನಾವು ಕನ್ಸಿಡರ್ ಮಾಡಿದ್ರೆ ½CV²ನೊಳಗೆ ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗ್ತೈತಿ. ಬಿಕಾಸ್ ಹಾಫ್ ಅಂತೂ ಕಾನ್ಸ್ಟೆಂಟ್, ಸಿ ಅಂದ್ರೆ ಏನ್ರಿ ಇಲ್ಲೇ ಕೆಪಾಸಿಟೆನ್ಸ್. ಕೆಪಾಸಿಟೆನ್ಸ್ ಏನಾಗೈತಿ, ಇನ್ಕ್ರೀಸ್. ಪೊಟೆನ್ಷಿಯಲ್ ಏನಾಗೈತಿ, ಡಿಕ್ರೀಸ್. ಬಟ್ ಅದು ಸ್ಕ್ವೇರ್ ಐತಿ, ಅದರಿಂದ ನಾವು ಡಿಸೈಡ್ ಮಾಡ್ಬೋದು. ಬಟ್ ಒಂದು ಫ್ಯಾಕ್ಟರ್ ಇನ್ಕ್ರೀಸ್, ಒಂದು ಫ್ಯಾಕ್ಟರ್ ಡಿಕ್ರೀಸ್ ಆಗಿದ್ದಕ್ಕೆ ನಾವು ಈ ಫಾರ್ಮುಲಾ ಅಂದ್ರೆ ನಾನು ನಿಮ್ಗೆ ಏನು ಟ್ರೈ ಮಾಡಾಕತ್ತೀನಿ, ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ಡ್ ಇನ್ ದ ಕೆಪಾಸಿಟರ್ ವಿಲ್ ಇಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್, ಇದನ್ನ ನಾವು ಡಿಸ್ಕಸ್ ಮಾಡಾಕತ್ತೀವಲ್ಲ ಈಗ. ಸೊ ½ CV² ಬಿಟ್ಬಿಡ್ರಿ, ಕಮ್ ಟು Q²/2C. ಸೊ ಚಾರ್ಜ್ ಹಿಯರ್ ರಿಮೇನ್ಸ್ ಕಾನ್ಸ್ಟೆಂಟ್ ಅಲ್ಲ, ಚಲೋ ಆಗ್ಬಿಡುತ್ತೆ, ಬಿಟ್ಬಿಡ್ರಿ ಇದನ್ನು. ಸೊ ದ ಓನ್ಲಿ ಫ್ಯಾಕ್ಟರ್ ಈಸ್ ಸಿ ಹಿಯರ್. ಓಕೆ, ಸೊ ಮೇ ಬಿ ವಿಡಿಯೋದಾಗ ಇದು ಕಾಣಿಸಾಗತ್ತಿಲ್ಲ, ಇನ್ನು ಮೇಲೆ ಬರೀತೀನಿ. Q²/2C ಫಾರ್ಮುಲಾ, ಇದು ½ CV². Q²/2C ಈಸ್ ಒನ್ ಮೋರ್ ಫಾರ್ಮುಲಾ ಫಾರ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಎನರ್ಜಿ ಸ್ಟೋರ್ಡ್ ಇನ್ ದ ಕೆಪಾಸಿಟರ್. ಸೊ ಚಾರ್ಜ್ ಇಲ್ಲಿ ರಿಮೇನ್ಸ್ ಕಾನ್ಸ್ಟೆಂಟ್ ಅಂದರೆ Q² ಬಿಟ್ಬಿಡ್ರಿ, 2 ಅಂತಂದು ಕಾನ್ಸ್ಟೆಂಟ್. ಸೊ ಇಲ್ಲೇ ನಾನು ಹಿಂಗೆ ಬರಿತೀನಿ, ಪೊಟೆನ್ಷಿಯಲ್ ಎನರ್ಜಿ U is equals to Q²/2C ಅಂದರೆ ಪೊಟೆನ್ಷಿಯಲ್ ಎನರ್ಜಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಕೆಪಾಸಿಟೆನ್ಸ್ ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ. ಸೊ ಇಲ್ಲೇ ಈ ಕೇಸ್ನೊಳಗೆ ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ಬಿಟ್ವೀನ್ ದ ಕೆಪಾಸಿಟರ್ ವಿತೌಟ್ ದ ಬ್ಯಾಟ್ರಿ, ಕೆಪಾಸಿಟೆನ್ಸ್ ಈಸ್ ಇನ್ಕ್ರೀಸಿಂಗ್. As capacitance is increasing and potential energy is inversely proportional to the capacitance, that means potential energy has to decrease. ಸೊ ಇದು ಡಿಸ್ಕಷನ್ ನಿಮಗೀಗ ಅರ್ಥ ಆಯ್ತು ಅಂತ ಅನ್ಕೊಂಡಿನಿ. ಒಂದು ಸರ್ತಿ ಇವು ಪಾಯಿಂಟ್ಸ್ ನೀವು ಬರ್ಕೊಂಡ್ಬಿಡ್ಬೇಕು, ಬೇಸರ ಮಾಡ್ಕೊಂಡ್ರೆ ಏನು ಮಾಡೋಕೆ ಬರೋಂಗಿಲ್ಲ. ಇಂಟ್ರೊಡಕ್ಷನ್ ಆಫ್ ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ಬಿಟ್ವೀನ್ ಪ್ಲೇಟ್ಸ್ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ವಿತೌಟ್ ದ ಬ್ಯಾಟರಿ, ದೀಸ್ ಥಿಂಗ್ಸ್ ವಿಲ್ ಹ್ಯಾಪನ್. ಸೊ ಈ ರೀತಿ ಕ್ವಶನ್ಸ್ ಕೇಳಾರ. ಸೊ ಹಂಗಾರೆ ನೆಕ್ಸ್ಟ್ ಡಿಸ್ಕಷನ್ ಹೋಗೋಣ ನಾವು, ವೇರ್ ವಿ ವಿಲ್ ಇಂಟ್ರೊಡ್ಯೂಸ್ ದ ಸೇಮ್ ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ಬಿಟ್ವೀನ್ ದ ಸೇಮ್ ಪ್ಲೇಟ್ಸ್ ಆಫ್ ದ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್, ಬಟ್ ಇನ್ ದ್ಯಾಟ್ ಕೇಸ್ ದೇರ್ ವಿಲ್ ಬಿ ಅ ಪ್ರೆಸೆನ್ಸ್ ಆಫ್ ಬ್ಯಾಟರಿ. ಸೊ ಆ ಕೇಸ್ನೊಳಗೆ ಏನಾಗ್ತದೆ ಅಂತ ಹೇಳಿ ನೋಡೋಣ. ಓಕೆ, ಸೊ ಇಲ್ಲೊಂದು ಕೆಪಾಸಿಟರ್ ಅಂತ ನಾವು ತೊಗೊಂಡಿವಿ, ಅದಕ್ಕೆ ಬ್ಯಾಟ್ರಿ ಕನೆಕ್ಟ್ ಮಾಡೀವಿ, ಇದು ಆಲ್ರೆಡಿ ಚಾರ್ಜ್ ಆಗೈತಿ. ನೌ ವಿ ವಿಲ್ ಇಂಟ್ರೊಡ್ಯೂಸ್ ದ ಡೈಎಲೆಕ್ಟ್ರಿಕ್ ಸ್ಲ್ಯಾಬ್. ಸೊ ಫಸ್ಟ್ ಥಿಂಗ್ ದಟ್ ಹ್ಯಾಪನ್ಸ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಹ್ಯಾಸ್ ಟು ಡಿಕ್ರೀಸ್. ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ಹಾಕಿದ ತಕ್ಷಣ ಡೈಎಲೆಕ್ಟ್ರಿಕ್ ಪೊಲರೈಸೇಷನ್ ಆಗಿ ಎಲೆಕ್ಟ್ರಿಕ್ ಫೀಲ್ಡ್ ಡಿಕ್ರೀಸ್ ಆಗ್ತದೆ. ಎಲೆಕ್ಟ್ರಿಕ್ ಫೀಲ್ಡ್ ಡಿಕ್ರೀಸ್ ಆದ ತಕ್ಷಣ ಪೊಟೆನ್ಷಿಯಲ್ ಡಿಫರೆನ್ಸ್ ಡಿಕ್ರೀಸ್ ಆಗ್ತದೆ. ಪೊಟೆನ್ಷಿಯಲ್ ಡಿಫರೆನ್ಸ್ ಡಿಕ್ರೀಸ್ ಆದ ತಕ್ಷಣ ಇಲ್ಲಿ ಬ್ಯಾಟ್ರಿ ಐತಿ. ಓಕೆ, ಲೈಕ್ ನಾನು ನಿಮ್ಗೆ ಹೇಳಿದ್ನಲ್ಲ, ಈ ಕೆಪಾಸಿಟರ್ದು ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಟು ಸ್ಟೋರ್ ಚಾರ್ಜಸ್ 25 ವೋಲ್ಟ್ ಅಂತ ಅನ್ಕೊಂಡು. ಬೈ ದ ಇಂಟ್ರೊಡಕ್ಷನ್ ಆಫ್ ಡೈಎಲೆಕ್ಟ್ರಿಕ್ ಸ್ಲ್ಯಾಬ್, ಎಲೆಕ್ಟ್ರಿಕ್ ಫೀಲ್ಡ್ ಹ್ಯಾಸ್ ಡಿಕ್ರೀಸ್, ಪೊಟೆನ್ಷಿಯಲ್ ಹ್ಯಾಸ್ ಡಿಕ್ರೀಸ್. ಸೊ 25 ವೋಲ್ಟ್ ಇದ್ದು 20 ವೋಲ್ಟ್ ಆಗ್ತದೆ ಅಂತ ನಾವು ಅನ್ಕೊಂಡ್ರೆ ಸಪೋಸ್. ನೆಕ್ಸ್ಟ್ ಈ ಬ್ಯಾಟರಿ ಪ್ರೆಸೆನ್ಸ್ ಇರೋದ್ರಿಂದ 20 ವೋಲ್ಟ್ ಇದ್ದು ವಾಪಸ್ 25 ವೋಲ್ಟ್ ಆಗೋ ತನಕ ಇದು ವಾಪಸ್ ಚಾರ್ಜನ್ನ ಇನ್ಕ್ರೀಸ್ ಮಾಡಿ, ಅಂದರೆ ಪ್ರೀವಿಯಸ್ ಕೇಸ್ನೊಳಗೆ ಚಾರ್ಜ್ ರಿಮೇನ್ಸ್ ಕಾನ್ಸ್ಟೆಂಟ್ ಇತ್ತು ಬಿಕಾಸ್ ದೇರ್ ವಾಸ್ ನೋ ಬ್ಯಾಟ್ರಿ. ನೌ ದ ಬ್ಯಾಟರಿ ಇಸ್ ಪ್ರೆಸೆಂಟ್, ಪೊಟೆನ್ಷಿಯಲ್ ಡಿಫರೆನ್ಸ್
ಕಡಿಮೆ ಆದ ತಕ್ಷಣ 25 ಆದ ತಕ್ಷಣ ವಾಪಸ್ 25 ಆಗೋ ತನಕ ಅದು ಎಕ್ಸ್ಟ್ರಾ ಚಾರ್ಜನ್ನು ಸ್ಟೋರ್ ಮಾಡಿಬಿಡ್ತೈತೆ. ಸೊ ಒನ್ ಕನ್ಕ್ಲೂಷನ್, ಫಸ್ಟ್ ಥಿಂಗ್ ದಟ್ ವಿ ಕ್ಯಾನ್ ಡೂ ಹಿಯರ್ ಇಸ್ ಚಾರ್ಜ್ ಸ್ಟೋರ್ಡ್ ಇನ್ಕ್ರೀಸಸ್. ಸರ್ ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ ಡಿಕ್ರೀಸಸ್ ಅಂತ ನೀವು ಸ್ಟಾರ್ಟಿಂಗ್ ಅಂದ್ರಲ್ಲ, ಹೌದು, ಎಲೆಕ್ಟ್ರಿಕ್ ಫೀಲ್ಡ್ ಇನಿಷಿಯಲಿ ಡಿಕ್ರೀಸ್ ಆಗಿರ್ತದೆ, ಪೊಟೆನ್ಷಿಯಲ್ ಡಿಫ್ರೆನ್ಸು ಇನಿಷಿಯಲಿ ಡಿಕ್ರೀಸ್ ಆಗಿರ್ತದೆ. ಬಟ್ ಈ ಬ್ಯಾಟ್ರಿ ವಾಪಸ್ 25 ಇದ್ದದನ್ನು 20 ವೋಲ್ಟ್ ಪೊಟೆನ್ಷಿಯಲ್ ಡಿಕ್ರೀಸ್ ಆಗಿತ್ತಲ್ಲ, ವಾಪಸ್ ಮತ್ತು ಸೇಮ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ 25 ಆಗೋ ತನಕ ಚಾರ್ಜ್ ಅದು ಮಾಡಿದ್ದಕ್ಕೆ ಚಾರ್ಜ್ ಇನ್ಕ್ರೀಸ್ ಆಗಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ರಿಮೇನ್ಸ್ ಕಾನ್ಸ್ಟೆಂಟ್ ಆತ. ಇನಿಷಿಯಲಿ ಡಿಕ್ರೀಸ್ ಆಗಿರ್ತದೆ, ಬಟ್ ಬ್ಯಾಟ್ರಿ ಅದನ್ನು ರಿಸ್ಟೋರ್ ಮಾಡೋದು 25 ವೋಲ್ಟಿಗೆ. ಸೊ ವಾಪಸ್ 25 ವೋಲ್ಟ ಬಂದಿದ್ದಕ್ಕೆ ಎಲೆಕ್ಟ್ರಿಕ್ ಫೀಲ್ಡ್ ಆಲ್ಸೋ ರಿಮೇನ್ಸ್ ಕಾನ್ಸ್ಟೆಂಟ್. ಸೊ ವಾಟ್ ಹ್ಯಾಪನ್ಸ್ ಟು ಇನ್ನೆರಡು ಉಳಿದು ನೋಡ್ರಿ, ಈಗ ಯಾವ್ಯಾವ ಉಳಿದು ಎರಡು, ಒಂದು ಕೆಪಾಸಿಟನ್ಸ್ ಉಳಿತು, ಇನ್ನೊಂದು ಪೊಟೆನ್ಷಿಯಲ್ ಎನರ್ಜಿ ಉಳಿತು. ಓಕೆ, 5 ಥಿಂಗ್ಸ್ ನಾವು ಡಿಸ್ಕಸ್ ಮಾಡಾಗುತ್ತೆ. ಸೊ ಕಮಿಂಗ್ ಟು ಕೆಪಾಸಿಟನ್ಸ್ ಫಾರ್ಮುಲಾ C is equals to Q by V. So capacitance is equal to charge by potential. So potential here is remaining constant. So ಅದನ್ನು ಬಿಟ್ಬಿಟ್ರಿ. Quite clearly capacitance is directly proportional to charge ಆತಂಗಾರ ಇಲ್ಲಿ ಚಾರ್ಜ್ ಏನಾಗೈತಿ ಇನ್ಕ್ರೀಸ್ ಆಗೈತಿ, ದಟ್ ಮೀನ್ಸ್ ಕೆಪಾಸಿಟನ್ಸ್ ಇನ್ಕ್ರೀಸಸ್. ಇಂಟ್ರೆಸ್ಟಿಂಗ್ಲಿ ಫಸ್ಟ್ ಕೇಸ್ನೊಳಗೂ ಕೆಪಾಸಿಟನ್ಸ್ ಇನ್ಕ್ರೀಸ್ ಆಗಿತ್ತು, ಹೌದಾ? ಈಗ ನೋಡ್ರಿ, ಪೊಟೆನ್ಷಿಯಲ್ ಎನರ್ಜಿದೊಂದು ನಾವು ಡಿಸ್ಕಸ್ ಮಾಡಿಕೊಂಡು ಆಮೇಲೆ ಕಂಪ್ಯಾರಿಸನ್ ಮಾಡೋಣ. ಸೊ ಪೊಟೆನ್ಷಿಯಲ್ ಎನರ್ಜಿಗೆ ನೀವು ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಿ ನೋಡ್ರಿ, ವೆರೈಟಿ ಅದಾವು. ವಿಲ್ ಸ್ಟಾರ್ಟ್ ಫಸ್ಟ್ ವಿತ್ ಹಾಫ್ CV². ಸೊ ಹಾಫ್ ಅನ್ನೋದು ಕಾನ್ಸ್ಟೆಂಟ್ ಆತ. ಕೆಪಾಸಿಟನ್ಸ್ ಇಲ್ಲಿ ಏನಾಗೈತಿ ಇನ್ಕ್ರೀಸ್ ಆಗೈತೆ, ಪೊಟೆನ್ಷಿಯಲ್ ಈಸ್ ರಿಮೈನಿಂಗ್ ಕಾನ್ಸ್ಟೆಂಟ್, ದಟ್ ಮೀನ್ಸ್ ವಿ ಮತ್ತು ಈ ಹಾಫ್ ನಾವು ಬಿಟ್ಬಿಟ್ರೆ ಕಾನ್ಸ್ಟೆಂಟ್ಸ್ ಅದಾವು. ಪೊಟೆನ್ಷಿಯಲ್ ಎನರ್ಜಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು capacitance here is increasing, so potential energy stored is also increasing. ಸೊ ಇದು ಕ್ಲಿಯರ್ ಆತಂತ ಅನ್ಕೊಂಡಿನಿ ನಾವು. ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ದ ಬ್ಯಾಟರಿ ಇಲ್ಲೇ ಡಿಫ್ರೆನ್ಸಸ್ ಬರ್ತಾವೆ. ಫಸ್ಟ್ ಥಿಂಗ್, ಎಲೆಕ್ಟ್ರಿಕ್ ಫೀಲ್ಡ್ ಕಡಿಮೆ ಆಗಿ ಪೊಟೆನ್ಷಿಯಲ್ ಕಡಿಮೆ ಆಗ್ತದೆ, ಬಟ್ ವಾಪಸ್ ಇದು ರಿಸ್ಟೋರ್ ಮಾಡಿ ಪೊಟೆನ್ಷಿಯಲ್ ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ ಸೇಮ್ ಮಾಡುತ್ತೆ, ಚಾರ್ಜ್ ಇನ್ಕ್ರೀಸ್ ಆಗುತ್ತೆ. ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಅಂದರೆ ಎರಡೂ ಕೇಸ್ನೊಳಗೆ ಕೆಪಾಸಿಟನ್ಸ್ ಇನ್ಕ್ರೀಸ್ ಆಗುತ್ತೆ. ಸೊ ರಿಮೈನಿಂಗ್ ಥಿಂಗ್ಸ್, ಫಸ್ಟ್ ಕೇಸ್ನೊಳಗೆ ಚಾರ್ಜು ಕಾನ್ಸ್ಟೆಂಟ್ ಉಳಿದಿತ್ತು ಬಿಕಾಸ್ ಬ್ಯಾಟರಿ ಇದ್ದಿದ್ದಿಲ್ಲ, ಹೌದಾ? ಈ ಕೇಸ್ನೊಳಗೆ ಚೇಂಜ್ ಆಗ್ತದೆ, ಇನ್ಕ್ರೀಸ್ ಆಗ್ತದೆ. ಇಲ್ಲೇ ಪೊಟೆನ್ಷಿಯಲ್ ಲಾಸ್ಟ್ ಕೇಸ್ನೊಳಗೆ ಡಿಕ್ರೀಸ್ ಆಗಿತ್ತು, ಹೌದಾ? ಎಲೆಕ್ಟ್ರಿಕ್ ಫೀಲ್ಡ್ ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ಹಾಕಿದ ತಕ್ಷಣ ಇಲ್ಲೂ ಡಿಕ್ರೀಸ್ ಆಗಿರ್ತದೆ, ಬಟ್ ಬ್ಯಾಟ್ರಿ ಇರೋದ್ರಿಂದ ವಾಪಸ್ ಅದನ್ನು ಕಾನ್ಸ್ಟೆಂಟ್ ಮಾಡ್ತದೆ. ಎಲೆಕ್ಟ್ರಿಕ್ ಫೀಲ್ಡು ಆ ಕೇಸ್ನೊಳಗೆ ಫಸ್ಟ್ ಕೇಸ್ನೊಳಗೆ ಡಿಕ್ರೀಸ್, ಇಲ್ಲೇ ಕಾನ್ಸ್ಟೆಂಟ್. ಪೊಟೆನ್ಷಿಯಲ್ ಎನರ್ಜಿ ಫಸ್ಟ್ ಕೇಸ್ನೊಳಗೆ ಡಿಕ್ರೀಸ್ ಆಗ್ತೈತಿ, ಸೆಕೆಂಡ್ ಕೇಸ್ನೊಳಗೆ ಇನ್ಕ್ರೀಸ್ ಆಗ್ತದೆ. ಆಲ್ ದ 4 ಫ್ಯಾಕ್ಟರ್ಸ್ ಚೇಂಜಸ್ ಆಗ್ತಾವೆ ಫಸ್ಟ್ ಕೇಸ್ ಸೆಕೆಂಡ್ ಕೇಸ್ನೊಳಗೆ. ದ ಓನ್ಲಿ ಥಿಂಗ್ ಕಾನ್ಸ್ಟೆಂಟ್ ಇರೋದು ಕೆಪಾಸಿಟನ್ಸ್ ಇನ್ಕ್ರೀಸ್ ಆಗ್ತೈತಿ. ನೀವು ಈ ಟೈಪ್ ಆಫ್ ಕ್ವಶನ್ ಕೊಟ್ಟಾಗ ಅಲ್ಲಿ ನೋಡ್ಬೇಕು, ಪ್ರೆಸೆನ್ಸ್ ಆಫ್ ದ ಬ್ಯಾಟ್ರಿ ಅಂತ ಹೇಳಾರೋ ಏನು ಆಬ್ಸೆನ್ಸ್ ಆಫ್ ದ ಬ್ಯಾಟ್ರಿ ಅಂತ ಹೇಳಾರೋ. ಸೊ ಅದನ್ನು ನೀವು ಲಕ್ಷ ಕೊಡ್ಬೇಕು. ಒಂದೊಂದು ಕ್ವಶನ್ ಒಳಗೆ ಏನೂ ಮೆನ್ಷನ್ ಮಾಡಿರೋಂಗಿಲ್ಲ, ಅದು ಪ್ರೆಸೆಂಟ್ ಆಯಿತು ಆಬ್ಸೆಂಟ್ ಆಯಿತು ಅಂತೇಳಿ, ಅಲ್ಲಿ ನೀವು ಅದನ್ನು ಆಬ್ಸೆಂಟ್ ಅಂತ ಹೇಳಿ ತೊಗೋಬೇಕು. ಇಫ್ ನಥಿಂಗ್ ಈಸ್ ಮೆನ್ಷನ್, ಬ್ಯಾಟರಿ ಇದ್ರೆ ಅವರು ಮೆನ್ಷನ್ ಮಾಡ್ತಾರೆ ದೇರ್ ಈಸ್ ಪ್ರೆಸೆನ್ಸ್ ಆಫ್ ಬ್ಯಾಟ್ರಿ ಅಂತ ಹೇಳಿ. ಸೊ ಇನ್ನೊಂದು ಡಿಸ್ಕಷನ್ ಸ್ಟಾರ್ಟ್ ಮಾಡೋಣ. ಈಗ ಇನ್ನೊಂದು ಟೈಪ್ ಆಫ್ ವೆರೈಟಿ ಬರ್ತೈತಿ, ಈ ಪ್ಲೇಟ್ಸ್ ನೋಡು ಎಲೆಕ್ಟ್ರಿಕ್ ಸ್ಲ್ಯಾಬ್ ಇಂಟ್ರೊಡ್ಯೂಸ್ ಮಾಡೋದು, ಅದು ಏನಂತ ಹೇಳಿ ನೋಡೋಣ. ಸೊ ನೆಕ್ಸ್ಟ್ ಡಿಸ್ಕಷನ್ ಈಸ್ ವೇರಿಯೇಷನ್ ಇನ್ ಕೆಪಾಸಿಟನ್ಸ್ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟಿ. ಸೊ ಇದಂತೂ ಬೇಸಿಕ್ ಫಾರ್ಮುಲಾ ನಿಮಗೆ ಗೊತ್ತಿರುತ್ತೆ. ಒಂದು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟನ್ಸ್ ಅವು ಪ್ಲೇಟ್ಸ್ ನೋಡು ಡೈಎಲೆಕ್ಟ್ರಿಕ್ ಸ್ಲ್ಯಾಬನ್ನು ಇಂಟ್ರೊಡ್ಯೂಸ್ ಮಾಡಿದ್ರೆ ಫುಲ್ಲಿ ಇನ್ಸರ್ಟೆಡ್, ಅಂದರೆ ದ ಗ್ಯಾಪ್ ಬಿಟ್ವೀನ್ ದ 2 ಪ್ಲೇಟ್ಸ್ ಇಸ್ ಕಂಪ್ಲೀಟ್ಲಿ ಆಕ್ಯುಪೈಡ್ ಬೈ ದ ಡೈಎಲೆಕ್ಟ್ರಿಕ್. ಅವಾಗ ದ ನ್ಯೂ ಕೆಪಾಸಿಟನ್ಸ್ ಇಟ್ ಇಸ್ ಕಾಲ್ಡ್ C' ಅನ್ಬೋದು, ಅಥವಾ ಹಂಗೆ ಇರಲಿ ನಡೀತೈತೆ. K times epsilon A/D ಆಗ್ತದೆ, ವೇರ್ K ಇಸ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಆಫ್ ದ ಡೈಎಲೆಕ್ಟ್ರಿಕ್ ಸ್ಲ್ಯಾಬ್. ಇವೆರಡು ಅಂತ ನಮ್ಗೆ ಗೊತ್ತಿರೋ ಥಿಯರಿ ಒಳಗೆ. ಈಗ ನಾವು ನೆಕ್ಸ್ಟ್ ಏನು ಡಿಸ್ಕಷನ್ ಮಾಡ್ತೀವಿ ಅಂದರೆ, ಈ ಎರಡು ಪ್ಲೇಟ್ಸ್ ನಡು ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ಏನೋ ಇಂಟ್ರೊಡ್ಯೂಸ್ ಮಾಡ್ತಾರೆ, ಬಟ್ ಇಟ್ಸ್ ನಾಟ್ ಕಂಪ್ಲೀಟ್ಲಿ ಇನ್ಸರ್ಟೆಡ್, ಪಾರ್ಷಲಿ ಫಿಲ್ಡ್ ಅಂತ ಕರೀತಾರೆ. ಸೊ ವೆನ್ ದ ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ಇಸ್ ಪಾರ್ಷಲಿ ಫಿಲ್ಡ್, ಸೊ ಈಗ ಲೈಕ್ ಇವೆರಡು ಪ್ಲೇಟ್ಸ್ ನೋಡು ಡಿಸ್ಟೆನ್ಸ್ D ಐತೆ, ವೇರಾಸ್ ಇದು ಡೈರೆಕ್ಟ್ರಿಕ್ ಸ್ಲ್ಯಾಬ್ ಏನು ಇಂಟ್ರೊಡ್ಯೂಸ್ ಮಾಡ್ಯಾರಲ್ಲ ಅದನ್ನು ಕಂಪ್ಲೀಟ್ಲಿ ಈ ಸ್ಪೇಸನ್ನು ಫಿಲ್ ಮಾಡೋ ಹಂಗೆ ಅವ್ರು ಇಟ್ಟಿಲ್ಲ. ಅದ್ರ ಥಿಕ್ನೆಸ್ T ಐತಿ. ಇದ್ರ ಪ್ರೀವಿಯಸ್ ಕೇಸ್ನೊಳಗೆ ಯಾವಾಗ ನಾವು ಫುಲ್ಲಿ ಇನ್ಸರ್ಟೆಡ್ ಅಂತೀವಲ್ಲ, ಆವಾಗ ಥಿಕ್ನೆಸ್ ಆಫ್ ದ ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ಇಸ್ ಸೇಮ್ ಆಸ್ ದ
ಗ್ಯಾಪ್ ಬಿಟ್ವೀನ್ ದ ಟೂ ಪ್ಲೇಟ್ಸ್. ಸೊ ಈ ರೀತಿ ಸಿಚುವೇಶನ್ ಇದು ಬೇರೆ. ಸೊ ಈ ಕೇಸ್ನೊಳಗೆ ವೆನ್ ದ ಥಿಕ್ನೆಸ್ ಆಫ್ ದ ಡೈಎಲೆಕ್ಟ್ರಿಕ್ ಸ್ಲಾಬ್ ಈಸ್ ಲೆಸ್ ದ್ಯಾನ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಪ್ಲೇಟ್ಸ್, ಅವಾಗ ಈ ಫಾರ್ಮುಲಾ ಯೂಸ್ ಮಾಡೋಕ್ಕೆ ಬರೋಂಗಿಲ್ಲ. ಯಾವ ಫಾರ್ಮುಲಾ ಅಂಥೇಳಿಗೆ ಡಿಸ್ಕಸ್ ಮಾಡೋಣ, ಹೇಳ್ತೀನಿ. ಸೊ ಇದು ಪಾರ್ಷಲಿ ಫೀಲ್ಡ್ ಕೇಸ್ನೊಳಗೆ ಇಲ್ಲಿ ನೀವು ಕರೆಕ್ಟ್ ಲಕ್ಷ ಕೊಡ್ಬೇಕು. ಟಿ ಅಂದ್ರೇನು, ಡಿ ಅಂದ್ರೇನು ಅಂತ ಹೇಳಿ ನಿಮ್ಗೆ ಗೊತ್ತಾಗಿರ್ತದೆ. ಈಗ ಟಿ ಈಸ್ ದ ಥಿಕ್ನೆಸ್ ಆಫ್ ದ ಸ್ಲ್ಯಾಬ್, ವೆರಾಸ್ ಡಿ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಪ್ಲೇಟ್ಸ್. ಸೊ ಇಲ್ಲಿ ಫಾರ್ಮುಲಾ ಬರುತ್ತೆ, ಇದ್ರದ್ದು ಆ್ಯಕ್ಚುಲಿ ಒಂದು ಲೆಂದಿ ಡೆರಿವೇಷನ್ ಬರ್ತೈತಿ. ಆಬ್ವಿಯಸ್ಲಿ ಇದು ಥಿಯರಿ ಒಳಗೆ ಇರಂಗಿಲ್ಲ. ಸೊ ಡೈರೆಕ್ಟ್ಲಿ ನಾವು ಫಾರ್ಮುಲಾಸ್ ನೋಡೋಕ್ಕಾಗತ್ತಲ್ಲ ಈಗ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ. ಸೊ ಎಪ್ಸಿಲಾನ್ ಎ ಅಂತೂ ಬರ್ತದೆ, ಕೆಳಗೆ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಪ್ಲೇಟ್ಸ್ ಡಿ ಮೈನಸ್ ದ ಥಿಕ್ನೆಸ್ ಆಫ್ ದ ಡೈಎಲೆಕ್ಟ್ರಿಕ್ ಸ್ಲ್ಯಾಬ್, ಇಷ್ಟು ಕ್ಯಾಲ್ಕುಲೇಷನ್ ಮಾಡಿದ್ಮೇಲೆ ಪ್ಲಸ್ ಅಗೇನ್ ದ ಥಿಕ್ನೆಸ್ ಆಫ್ ದ ಎಲೆಕ್ಟ್ರಿಕ್ ಸ್ಲ್ಯಾಬ್ ಡಿವೈಡೆಡ್ ಬೈ dielectric constant K. So this is the formula, D minus T plus T by K. Sometimes ಹಿಂಗೂ ಮಾಡ್ತಾರೆ, ಏನಂದ್ರೆ ಎಪ್ಸಿಲಾನ್ ನಾಟ್ ಎ ಪೈ ಇದು ಬ್ರಾಕೆಟ್ ಹಿಂಗೆ ಓಪನ್ ಮಾಡ್ಕೊಂಡು ಇದು ಡಿ ಆತ ಮೈನಸ್ ಇಲ್ಲೇ ಟಿ ಮತ್ತು ಟಿ ಕಾಮನ್ ಐತೆ ನೋಡ್ರಿ. ಸೊ ಅದಕ್ಕೆ ಆ ಟಿ ಇಲ್ಲೇ ಕಾಮನ್ ತೆಗೆದ್ರೆ ಒಳಗೆ ಟಿ ಇಂಟು 1 ಉಳಿತು, ಹೌದಾ? ಇಲ್ಲೇ ಒಳಗೆ ನಾವು ಬ್ರಾಕೆಟ್ ತೆಗೆದಾಗ ಏನಾಗುತ್ತೆ ಗೊತ್ತೇನೆ, ಇಲ್ಲಿ ಆ್ಯಕ್ಚುಲಿ ಪ್ಲಸ್ ಐತಿ, ಬಟ್ ಇಲ್ಲಿ ಮೈನಸ್ ಇರೋದ್ರಿಂದ ನಾವು ಇಲ್ಲೊಂದು ಮೈನಸ್ ಹಾಕ್ಕೊಂಡು ಟಿ ಅಂತೂ ಕಾಮನ್ ತೆಗೆದೀವಿ, ಅದು 1/k ಆಗ್ತೈತೆ. ಸೊ ವಿಚ್ ಎವರ್ ನಿಮಗೆ ಎರಡರೊಳಗೆ ಯಾವ್ದು ಕಂಫರ್ಟಬಲ್ ಆಗ್ತೈತೆ ಅದನ್ನು ನೀವು ಬ್ಯಾಟ್ ಮಾಡ್ಬೇಕು. ಹಿಂಗೆ ಎಪ್ಸಿಲಾನ್ ಎ ಡಿವೈಡೆಡ್ ಬೈ ಟೋಟಲ್ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಮೈನಸ್ thickness of the dielectric slab plus thickness of the dielectric slab divided by dielectric constant of this dielectric slab. ಸೊ ಆ್ಯಕ್ಚುಲಿ ಇಲ್ಲಿ ಒಳಗೆ ಯಾಕೆ ಮೈನಸ್ ಬಂತಂದ್ರೆ ಇದನ್ನು ವಾಪಸ್ ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಮೈನಸ್ ಟಿ ಇಂಟು 1 ಇಸ್ ಮೈನಸ್ ಟಿ. ಸೊ ಮೈನಸ್ ಇಂಟು ಮೈನಸ್ ಆಗಿ ಇದು ಪ್ಲಸ್ ಆಗ್ಬೇಕಲ್ಲ, ಪ್ಲಸ್ ಟಿ ಬೈ ಕೆ ಆಗ್ಬೇಕು. ಸೊ ಇದು ಫಾರ್ಮುಲಾ. ಸೊ ಇದನ್ನು ಅಪ್ಲೈ ಮಾಡೋಕೆ ನೀವು ರೆಡಿ ಇರ್ಬೇಕು. ನೆಕ್ಸ್ಟ್ ಇನ್ನೊಂದು ಡಿಸ್ಕಷನ್ ಮಾಡೋಣಂತ. ಓಕೆ, ಸೊ ನೆಕ್ಸ್ಟ್ ಕೇಸ್ನೊಳಗೆ ಪಾರ್ಷಲಿ ಫೀಲ್ಡ್ ಮೆಟಲ್ ಪ್ಲೇಟ್ ಅಂತ ಅನ್ಬೋದು ನೀವು, ಅಥವಾ ಪಾರ್ಷಲಿ ಫೀಲ್ಡ್ ಕಂಡಕ್ಟರ್ ಅಂದ್ರೆ ಬಿಟ್ವೀನ್ ದ ಟೂ ಪ್ಲೇಟ್ಸ್. ಇಲ್ಲೇ ಇದು ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ಅಲ್ಲ ಈ ಸರ್ತಿ. ಒಂದೇ ಮಾತು ನಾನು ನಿಮ್ಗೆ ಹೇಳಿನಿ, ಡೈ ಎಲೆಕ್ಟ್ರಿಕ್ ಅಂದ್ರೆ ಇನ್ಸುಲೇಟರ್. ಇನ್ಸ್ಟೆಡ್ ಆಫ್ ಇನ್ಸುಲೇಟರ್ ಈ ಕೇಸ್ನೊಳಗೆ ಅವರು ಕಂಡಕ್ಟರ್ ಹಾಕಕತ್ತಾರ, ಅಂದ್ರೆ ಮೆಟಲ್ ಹಾಕ್ತಾರೆ. ಮೆಟಲ್ ಇದು ಪಾರ್ಷಲಿ ಫೀಲ್ಡ್. ಸೊ ಕಂಪ್ಲೀಟ್ಲಿ ಫೀಲ್ಡ್ ಇದ್ರೆ ಏನಾಗ್ತದೆ ನೆಕ್ಸ್ಟ್ ನೋಡೋಣ. ಸೊ ಪಾರ್ಷಲಿ ಫೀಲ್ಡ್ ಮೆಟಲ್ ಪ್ಲೇಟ್ ಇದ್ದಾಗ ಫಾರ್ಮುಲಾ ಆಫ್ ದ ಕೆಪಾಸಿಟನ್ಸ್ ಬಿಕಮ್ಸ್ ಎಪ್ಸಿಲಾನ್ ನಾಟ್ ಎ ಬೈ ಡಿ, ವಿಚ್ ಇಸ್ ಆಕ್ಚುಲಿ ದ ಸೇಮ್ ವಿಚ್ ಕಮ್ಸ್ ಇನ್ ದ ನಾರ್ಮಲ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಏರ್ ಫೀಲ್ಡ್ ಎಪ್ಸಿಲಾನ್ ನಾಟ್ ಎ ಬೈ ಡಿ. ಇದಕ್ಕೆ ಡಿನಾಮಿನೇಟರ್ನೊಳಗೆ ಮಲ್ಟಿಪ್ಲೈಡ್ ಬೈ 1 ಮೈನಸ್ ಟಿ ವಿಚ್ ಇಸ್ ದ ಥಿಕ್ನೆಸ್ ಆಫ್ ದ ಮೆಟಲ್ ಪ್ಲೇಟ್. ಈ ಕಂಡಕ್ಟರ್ದು ಥಿಕ್ನೆಸ್ ಡಿವೈಡೆಡ್ ಬೈ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಪ್ಲೇಟ್ಸ್ ಒನ್ಸ್ ಅಗೇನ್. ಸೊ ಇದು ಡಿ 2 ಸಾರ್ತಿ ಬರ್ತದೆ. ಓಕೆ, ಸೊ ಈ ರೀತಿ ಮಾಡ್ಬೋದು ನೀವು. ಅಥವಾ ಇದನ್ನು ಒಳಗೆ ಮಲ್ಟಿಪ್ಲೈ ಮಾಡಿಕೊಂಡು ಯು ಕ್ಯಾನ್ ರೈಟ್ ದಿಸ್ ಆಸ್ ಎಪ್ಸಿಲಾನ್ ನಾಟ್ ಎ ಡಿವೈಡೆಡ್ ಬೈ ಡಿ ಮೈನಸ್ ಇಲ್ಲಿ ಒಳಗೆ ಇದನ್ನು ಮಲ್ಟಿಪ್ಲೈ ಮಾಡ್ಕೊಂಡಾಗ ಟಿ ಡಿವೈಡ್ ಬೈ ಡಿ ಇಂಟು ಟಿ ಅಂತಂದಾಗ ಡಿ ಡಿ ಕ್ಯಾನ್ಸಲ್ ಆಗಿ ಹಿಂಗಾಗ್ತದೆ. ಇದು ಬೇಕಾದ್ರೆ ಈಸಿ ನೆನಪಿಟ್ಕೊಳಕ್ಕೆ, ಎಪ್ಸಿಲಾನ್ ನಾಟ್ ಎ ಡಿವೈಡೆಡ್ ಬೈ ಡಿ ಮೈನಸ್ ಟಿ. ಸೊ ಇದು ಈಸಿ ಫಾರ್ಮ್ಯಾಟ್ ಇದ್ರೂ ಇದನ್ನ ಯಾಕೆ ಈ ಫಾರ್ಮ್ಯಾಟ್ನಾಗ ಬರೀತಾರ ಅಂದ್ರೆ ಇಲ್ಲೇನು ಮಾಡ್ಬೋದು ಗೊತ್ತನ್ರಿ, ದ ನ್ಯೂ ಕೆಪಾಸಿಟೆನ್ಸ್ ಇದು ಪಾರ್ಷಲಿ ಫೀಲ್ ಮಾಡಿದಾಗ ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿದರೆ ಈ ಪಾರ್ಟ್ನ ತೆಗೆದುಬಿಟ್ರೆ ಎಪ್ಸಿಲಾನ್ ನಾಟ್ ಎ ಬೈ ಡಿ ಈಸ್ ದಿ ನಾರ್ಮಲ್ ಕೆಪಾಸಿಟೆನ್ಸ್. ಅಂದರೆ ಈ ಮೆಟಲ್ ಪ್ಲೇಟ್ ಏನು ನಾವು ಇಂಟ್ರೊಡ್ಯೂಸ್ ಮಾಡಿವಲ್ಲ ಇದನ್ನು ತೆಗೆದುಬಿಟ್ರೆ ನಾರ್ಮಲ್ ಕೆಪಾಸಿಟೆನ್ಸ್ ಆಗ್ತೈತಲ್ಲ, ಅವಾಗ ಏನಾದ್ರೂ ಕೆಪಾಸಿಟೆನ್ಸ್ ಬರುತ್ತಲ್ಲ ಅದನ್ನು ನಾವು ಸಿ ನಾಟ್ ಅಂತ ಅಂದ್ಕೊಂಡ್ರೆ, ಅಂದ್ರೆ ರೀಪ್ಲೇಸಿಂಗ್ ಎಪ್ಸಿಲಾನ್ ನಾಟ್ ಎ ಬೈ ಡಿ ವಿತ್ ಸಿ ನಾಟ್. ಕೆಳಗೆ ಡಿನಾಮಿನೇಟರ್ನೊಳಗೆ ಉಳಿತೈತಿ 1 ಮೈನಸ್ ಟಿ ಬೈ ಡಿ. ಸೊ ಅಂದರೆ ಈ ಫಾರ್ಮ್ಯಾಟ್ನಾಗ ಇದ್ದಾಗ ನಾವು ಇದನ್ನು ಹಿಂಗೆ ಬರಿಬೋದು, ಸಿ ಈಸ್ ಈಕ್ವಲ್ ಟು ಸಿ ನಾಟ್ ಡಿವೈಡೆಡ್ ಬೈ 1 ಮೈನಸ್ ಟಿ ಬೈ ಡಿ. ಸಿ ನಾಟ್ ಡಿವೈಡೆಡ್ ಬೈ 1 ಮೈನಸ್ ಟಿ ಬೈ ಡಿ. ಹಿಂಗರ ನೆನ್ಪಿಟ್ಕೋರಿ, ಸಿ ಇಸ್ ಈಕ್ವಲ್ ಟು ಸಿ ನಾಟ್ ಬೈ 1 ಮೈನಸ್ ಟಿ ಬೈ ಡಿ, ಅಥವಾ ಈ ಫಾರ್ಮ್ಯಾಟ್ ಅಥವಾ ಈ ಫಾರ್ಮ್ಯಾಟ್ ನೋಡಿ. ಈಗಿದೆ
ಕಂಪ್ಲೀಟ್ಲಿ ಫಿಲ್ಡ್ ಇತ್ತು ಅಂತ ತಿಳ್ಕೊರಿ. ಏನು metal plate. If metal plate is completely filled within 2 plates of the capacitor. So quite simple, ಈ ಫಾರ್ಮುಲಾದೊಳಗೆ ನಾವಿಲ್ಲೇ T ಐತಲ್ಲ, thickness. Here in this case the thickness of the metal plate becomes equal to the distance between the 2 plates. ಆವಾಗ T is equals to D ಆಗ್ಬಿಡುತ್ತಂದ್ರೆ D minus D becomes 0. Then the capacitance completely filled ಇದ್ದಾಗ capacitance becomes epsilon A divided by 0. That means capacitance becomes infinity. ಓಕೆ, ಇದು ಹಂಗೆ ಥಿಯರಿ ಬೇಸ್ಡ್ ಅಥವಾ ಫ್ಯಾಕ್ಟ್ ಬೇಸ್ಡ್ ಒಂದೇನೋ ಕ್ವಶನ್ ನೀವು ಕೇಳಿದ್ರು ಕೇಳಬಹುದು ಅವರು. ವಾಟ್ ಹ್ಯಾಪನ್ಸ್ ಟು ದ ಕೆಪಾಸಿಟೆನ್ಸ್ ಆಫ್ ಅ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ವೆನ್ ಇಟ್ ಈಸ್ ಫಿಲ್ಡ್ ವಿತ್ ದ ಮೆಟಲ್ ಪ್ಲೇಟ್ ಕಂಪ್ಲೀಟ್ಲಿ ಫಿಲ್ಡ್ ಇದ್ದಾಗ ಕೆಪಾಸಿಟೆನ್ಸ್ ಬಿಕಮ್ಸ್ ಇನ್ಫಿನಿಟಿ ಅಂತ ಹೇಳ್ತಾರೆ. ಓಕೆ, ಸೊ ಪ್ರಾಕ್ಟಿಕಲಿ ಅದು ಯೂಸ್ಫುಲ್ ಆಗಂಗಿಲ್ಲ, ಜಸ್ಟ್ ಥೆರಾಟಿಕಲಿ ಅದು ಇನ್ಫಿನಿಟಿ ಆಗ್ತೈತಿ ಅಂತ ಹೇಳ್ಬೋದು ನಾವು ಅಷ್ಟೇ. ಸೊ ಈ ಫಾರ್ಮುಲಾ ಅಂತೂ ನಮ್ಗೆ ಡೆಫಿನೆಟ್ಲಿ ಯೂಸ್ ಆಗ್ತದೆ. ಎಪ್ಸಿಲಾನ್ ಎ ಡಿವೈಡೆಡ್ ಬೈ ಡಿ ಮೈನಸ್ ಟಿ. ಆ್ಯಕ್ಚುಲಿ ಇದು ಪಾರ್ಷಲಿ ಫೀಲ್ಡ್ ಡೈಎಲೆಕ್ಟ್ರಿಕ್ ಏನೈತಲ್ಲ ಆ ಫಾರ್ಮುಲಾ ಕಂಪ್ಯಾರಿಸನ್ ಮಾಡಿದ್ದು ಸ್ವಲ್ಪ ಇದು ಈಸಿ ಐತಿ. ಓಕೆ, ನೆಕ್ಸ್ಟ್ ಈಗ ಸೊ ಇನ್ ದ ನೆಕ್ಸ್ಟ್ ಕೇಸ್ ಇಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ ವೆನ್ 2 ಡೈ ಎಲೆಕ್ಟ್ರಿಕ್ ಸ್ಲ್ಯಾಬ್ಸ್ ಆರ್ ಇಂಟ್ರಡ್ಯೂಸ್ಡ್. ಒಂದು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ನೊಳಗೆ ಬೇರೆ ಬೇರೆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಇರುವಂಥ, ಲೈಕ್ ಇಲ್ಲೇ ಫಸ್ಟ್ ಕೇಸ್ನೊಳಗೆ ಆಸ್ ಯು ಕ್ಯಾನ್ ಸಿ K1 ಮತ್ತು K2 ಅನ್ನುವಂಥ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಇರುವಂಥ 2 ಡೈಎಲೆಕ್ಟ್ರಿಕ್ ಸ್ಲ್ಯಾಬನ್ನು, ಇದು ನಮ್ಮದು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಓಕೆ, ಇದು ಲೆಫ್ಟ್ ಪ್ಲೇಟು, ಇದು ರೈಟ್ ಪ್ಲೇಟ್. ಸೊ ಈ ಲೆಫ್ಟ್ ಆ್ಯಂಡ್ ರೈಟ್ ಪ್ಲೇಟ್ ನಡು D/2 ಅಂದ್ರೆ ಏನು ಮಾಡ್ಯಾರ, ಡಿಸ್ಟೆನ್ಸ್ ಇರುತ್ತೆ ನೋಡ್ರಿ 2 ಪ್ಲೇಟ್ ನಡು, ಅದನ್ನು ಎಕ್ಸಾಕ್ಟ್ ಹಾಫ್ನೊಳಗೆ ಈ ಕಡೆ ಒಂದು ಎಲೆಕ್ಟ್ರಿಕ್ ಸ್ಲ್ಯಾಬ್, ಆ ಕಡೆ ಒಂದು ಎಲೆಕ್ಟ್ರಿಕ್ ಸ್ಲ್ಯಾಬ್. ಸೊ ಇದ್ರದ್ದು ಕೆಪಾಸಿಟೆನ್ಸ್ ಹಿಂಗಾದಾಗ ಈಕ್ವಲೆಂಟ್ ಕೆಪಾಸಿಟೆನ್ಸ್ ಇದ್ರದ್ದು ಚೇಂಜ್ ಆಗಿ ಹಿಂಗೆ ಆಗ್ತದೆ. ಈ ದೊಡ್ಡ ಫಾರ್ಮುಲಾ ನೀವು ಬ್ಯಾಟ್ ಮಾಡೋ ಅವಶ್ಯಕತೆ ಇಲ್ಲ. ಇದಕ್ಕೊಂದು ಬೇರೆ ಟ್ರಿಕ್ ಹೇಳ್ತೀನಿ ನಾನು, ಅಕಸ್ಮಾತ್ ನಿಮ್ಮ ಕಡೆ ಸಾಧ್ಯ ಆದರೆ ಮಾಡಿರಿ. ಇನ್ನೊಂದು ಕೇಸ್ನೊಳಗೆ ಇಲ್ಲೇನು ಮಾಡ್ತಾರೆ ಅಂದ್ರೆ ಡಿಸ್ಟೆನ್ಸನ್ನು ಹಾಫ್ ಮಾಡಿಲ್ಲ. ಓಕೆ, ಅಂದ್ರೆ ಈ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಆಫ್ ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ಆಫ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ K1 ಐತಲ್ಲ, ಇದ್ರದ್ದು ವಿಡ್ತ್ ಡಿ ಐತಿ, ಕೆಳಗಿಂದ್ರದ್ದು ವಿಡ್ತ್ ಡಿನ ಐತಿ. ಓಕೆ, ಡಿಸ್ಟೆನ್ಸನ್ನು ಹಾಫ್ ಮಾಡಿಲ್ಲ, ಥಿಕ್ನೆಸ್ ಹಾಫ್ ಮಾಡಿಲ್ಲ, ಥಿಕ್ನೆಸ್ ಸೇಮ್ ಐತಿ, ಏರಿಯಾನ ಹಾಫ್ ಮಾಡಿರ್ತಾರೆ. ಸೊ ಲೈಕ್ ಆ್ಯಕ್ಚುಲಿ ನಿಮಗೆ ಗೊತ್ತಿದ್ರೆ ಇದು ಆಲ್ರೆಡಿ ಗೊತ್ತಿರ್ಬೇಕು, ಈ ಕೆಪಾಸಿಟರ್ದು ಏನು ಪ್ಲೇಟ್ಸ್ ಇರ್ತಾವಲ್ಲ ಇವನ್ನ ಹೊರಗೆ ತೆಗೆದು ನೋಡಿದ್ರೆ, ಹಿಂಗೆ ಹೊಳಿಸಿ ನೋಡಿದ್ರೆ ಅವು ಆ್ಯಕ್ಚುಲಿ ಹಿಂಗೆ ರೆಕ್ಟ್ಯಾಂಗ್ಯುಲರ್ ಪ್ಲೇಟ್ಸ್ ಇರ್ತಾವೆ. ಸೊ ಆ ರೆಕ್ಟ್ಯಾಂಗ್ಯುಲರ್ ಪ್ಲೇಟನ್ನು ನಾವು ಹಿಂಗೆ ಹೊಳಿಸಿ ಹಿಂಗೆ ಸ್ಟ್ರೇಟ್ ಇಟ್ಟಿರ್ತೀವಿ. ಸೊ ಈ ರೆಕ್ಟ್ಯಾಂಗ್ಯುಲರ್ ಪ್ಲೇಟನ್ನು ಹಿಂಗೆ ಹೊರಗೆ ತೆಗೆದು ಹಿಂಗೆ ಹೊಳಿಸಿ ಇಲ್ಲಿಟ್ರೆ ರೆಕ್ಟ್ಯಾಂಗ್ಯುಲರ್ ಇದೇನಿರ್ತಲ್ಲ ಏರಿಯಾ, ಇದು ಅರ್ಧ ಡಿವೈಡ್ ಆಗೈತಿ ಇಲ್ಲಿ. ಸೊ ಏರಿಯಾದೊಳಗೆ ಹಾಫ್ ಮಾಡಿ A/2 ಏರಿಯಾದೊಳಗೆ ಅಪ್ಪರ್ ಪೋರ್ಷನ್ ಒಳಗೆ ಒಂದು ಡೈಎಲೆಕ್ಟ್ರಿಕ್ ಸ್ಲ್ಯಾಬ್, ಲೋವರ್ ಪೋರ್ಷನ್ ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ಹಾಕಿದಾಗ ಇದು ಫಾರ್ಮುಲಾ. ಓಕೆ, K1 + K2 ಇಂಟು ಎಪ್ಸಿಲಾನ್ A/2D. ಇದು 2 ಇಂಟು K1 ಇಂಟು K2 ಎಪ್ಸಿಲಾನ್ A/K1 + K2 ಇಂಟು D. ಈ ಫಾರ್ಮುಲಾ ನೆನಪಿಟ್ಕೊಳ್ಳೋಕ್ಕೂ ಟ್ರಿಕ್ಸ್ ಮಾಡ್ಬೋದು, ಅದ್ರ ಬದಲು ನಾನು ಇನ್ನೊಂದು ಬೆಟರ್ ಹೇಳ್ತೀನಿ. ಸೊ ಇವೆರಡು ನೋಡಿ ಡಿಫರೆನ್ಸ್ ಫಸ್ಟಿಗೆ ನೀವು ಅರ್ಥ ಮಾಡ್ಕೊರಿ. ಇಲ್ಲೇನು ಮಾಡ್ಯಾರ, ಫಸ್ಟ್ ಹಾಫ್ ವಿಡ್ತಿಗೆ ಒಂದು ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ಇಂಟ್ರಡ್ಯೂಸ್ ಮಾಡಿ, ನೆಕ್ಸ್ಟ್ ಹಾಫ್ ವಿಡ್ತಿಗೆ ಮತ್ತೊಂದು ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ಇಂಟ್ರಡ್ಯೂಸ್ ಮಾಡ್ಯಾರ. ಓಕೆ, ಎರಡು ರೀತಿ ಹಿಂಗೆ. ಸೊ ಇಲ್ಲೇ ಥಿಕ್ನೆಸ್ ರಿಮೈನ್ಸ್ ಸೇಮ್, ಎರಡು ಕಡೆ ಡಿ ಐತೆ, ಇದನ್ನು ಚೇಂಜ್ ಮಾಡಿಲ್ಲ, ಏರಿಯಾನ ಹಾಫ್ ಮಾಡ್ಕೊಂಡ. ಸೊ ಆ್ಯಕ್ಚುಲಿ ಇದು ಕೆಪಾಸಿಟೆನ್ಸ್ ಹೆಂಗೆ ಬಂತು ಗೊತ್ತೇನೆ, ಇಷ್ಟು ದೊಡ್ಡ ಫಾರ್ಮುಲಾ. ಇಲ್ಲಿ ಏನಾಗಿರೋದು ಗೊತ್ತೇನ್ರಿ, ವಿ ಕ್ಯಾನ್ ಟ್ರೀಟ್ ಆ್ಯಕ್ಚುಲಿ ಇಲ್ಲಿ ಎಷ್ಟು ಕೆಪಾಸಿಟರ್ಸ್ ಅದಾವೆ ಹೇಳ್ರಿ. ಆ್ಯಕ್ಚುಲಿ ಇಲ್ಲಿ ಇರೋದು ಎಷ್ಟು ಕೆಪಾಸಿಟರ್, ಒಂದೇ ಕೆಪಾಸಿಟರ್, ಹೌದಾ? ಆ ಒಂದೇ ಕೆಪಾಸಿಟರ್ನೊಳಗೆ ಈ ರೀತಿ ಎಲೆಕ್ಟ್ರಿಕ್ ಸ್ಲ್ಯಾಬನ್ನು ನಾವು ಫಿಲ್ ಮಾಡಿದ್ವಿ. ಇದು ಆ್ಯಕ್ಚುಲಿ ಏನಾಗ್ತದೆ ಗೊತ್ತೇನೆ, ವಿ ಕ್ಯಾನ್ ಟ್ರೀಟ್ ದಿಸ್ ಆಸ್ 2 capacitors in series. ಓಕೆ, ಇಲ್ಲಿಂದ ಈ ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ಫಾರ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ K1 ಇದರಿಂದ ಒಂದು ಕೆಪಾಸಿಟರ್ ಫಾರ್ಮ್ ಆಗ್ತೈತೆ, ಈ ಕಡೆ ಬಾಜು ಒಂದು ಕೆಪಾಸಿಟರ್. ಇವೆರಡನ್ನು ಸಪ್ರೇಟ್ 2 ಕೆಪಾಸಿಟರ್ಸ್ ಅಂತ ಅಂದ್ಕೊಂಡು ಅವು ಎರಡು ಸೀರೀಸ್ನೊಳಗೆ ಬರ್ತಾವೆ. ನಡು ಒಂದು ವೈಯರ್ ಅಂತ ಕನ್ಸಿಡರ್ ಮಾಡ್ಬೋದು. ನಡು ದರ್ ಇಸ್ ನೋ ವೈಯರ್, ಬಟ್ ಆ ರೀತಿ ಕನೆಕ್ಷನ್ ಆಗ್ಯಾವ ಈಗ ಅವು. ವಿ ಕ್ಯಾನ್ ಟ್ರೀಟ್ ದಿಸ್ ಒನ್ ಸಿಂಗಲ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಆಸ್ 2 capacitors which are in series with dielectric slabs of dielectric constant K1 and K2 respectively. Similarly, this can also be treated as 2 capacitor, upper portion ಒಂದು, lower portion ಒಂದು, ಹಿಂಗೆ ಎರಡು ಕೆಪಾಸಿಟರ್ ಇವನ್ನ ಸ್ಪ್ಲಿಟ್ ಮಾಡಿ ಹಿಂಗೆ ಇಟ್ಟರೆ ಏನಾಗುತ್ತೆ ನೋಡ್ರಿ, ಇವೆರಡು ಹೆಂಗೆ ಬರ್ತಾವೆ, ಪ್ಯಾರಲಲ್ ಬರ್ತಾವೆ.
ಹೌದಾ? ಸೊ ಈಗ ನಾನು ಇದು ಸೀರೀಸ್ ಇದು ಒಂದು ತೋರಿಸ್ತೀನಿ ನಿಮ್ಗೆ. ಆ್ಯಕ್ಚುಲಿ ನಿಮ್ಗೆ ಎಕ್ಸಾಮ್ನೊಳಗೆ ಈ ಟೈಪ್ ಆಫ್ ಕ್ವಶನ್ ಕೊಟ್ಟರೆ ಅಂದ್ರೆ ಹೆಂಗೆ ಸಾಲ್ವ್ ಮಾಡ್ಬೇಕಂತ ಅನ್ನೋದನ್ನು ತೋರಿಸ್ತೀನಿ. ಸೇಮ್ ಥಿಂಗ್ ಯು ಕ್ಯಾನ್ ಅಪ್ಲೈ ಫಾರ್ ಪ್ಯಾರಲಲ್ ಆಲ್ಸೋ. ಸೊ ಇದು ಸೀರೀಸ್ದು ಕೇಸ್ ತಗೊಳ್ಳೋಣ. ಈಗ ವಿ ಕ್ಯಾನ್ ಟ್ರೀಟ್ ದೀಸ್ ಟು ಆಸ್ ಟು ಸಪ್ರೇಟ್ ಕೆಪಾಸಿಟರ್ಸ್ ಅಂದೆಲ್ಲ. ಲೆಟ್ ಅಸ್ ಸೇ ಇದ್ರದ್ದು ಫಸ್ಟ್ ಕೆಪಾಸಿಟೆನ್ಸ್ ಐತಿ C1, ಇನ್ನೊಂದ್ರದ್ದು C2. ಸೊ C1 ಕೆಪಾಸಿಟೆನ್ಸ್ ನಾ ಫಸ್ಟ್ ಬರಿತೀನಿ. ಸೊ C1 ಅಂದರೆ ಇದಷ್ಟು ಪೋರ್ಷನ್ ನಾವು ತಗೋಬೇಕು, ಹೌದಾ? ಸೊ ಈಗ ಕೆಪಾಸಿಟೆನ್ಸ್ ಆಫ್ ಅ ಕೆಪಾಸಿಟರ್ ವೆನ್ ಇಟ್ ಈಸ್ ಫಿಲ್ಡ್ ವಿತ್ ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ಅಂದ್ರೆ ಫಾರ್ಮುಲಾ ಬರ್ತೈತಿ kε0A/d. ಸೊ ಇದನ್ನ ಇಲ್ಲಿ ಯೂಸ್ ಮಾಡ್ಕೊತೇನೆ. ಸೊ ಫಸ್ಟ್ ಹಾಫಿಗೆ ನಾ ಬರೆದ್ರೆ C1 = ನಾನು ಈ ಫಾರ್ಮುಲಾ ಹಚ್ಬೇಕಾದ್ರೆ K ಬರೆಯಕ್ಕೆ ಬರಂಗಿಲ್ಲ, K1 ಬರೀಬೇಕು. ಓಕೆ, ಇದ್ರದ್ದೇನು ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ಐತಲ್ಲ ಅದು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಐತಿ K1. ಸೊ K1 ε0. ಎರಡೂ ಕೆಪಾಸಿಟರ್ಗೆ ಏರಿಯಾ ಸೇಮ್ ಐತೆ, ಏರಿಯಾನ ಸ್ಪ್ಲಿಟ್ ಮಾಡಿಲ್ಲ, ಅದು ಪ್ಯಾರಲಲ್ ಇತ್ತಲ್ಲ ಅಲ್ಲಿ ಏರಿಯಾ ಸ್ಪ್ಲಿಟ್ ಮಾಡಿದ್ರು. ಸೊ ಏರಿಯಾ ರಿಮೇನ್ಸ್ ಸೇಮ್ A ಡಿವೈಡೆಡ್ ಬೈ distance between the two plates is, in the formula the distance between the two plates is D, whereas in this case it is D by 2. so by 2 ಅಂದ್ರೆ denominator of denominator goes to numerator. so ಅದನ್ನ ಇಲ್ಲಿ ತಗೊಂಡ್ಬಂದು ನಾವು ಬರೀಬೋದು 2k1 ε0A/d. ಓಕೆ, ಇದರದ್ದು ಕೆಪಾಸಿಟೆನ್ಸ್. ಸಿಮಿಲರ್ಲಿ ಐ ಕ್ಯಾನ್ ರೈಟ್ C2. ಇದ ಫಾರ್ಮುಲಾ ಅಪ್ಲೈ ಮಾಡಿ ಡೈರೆಕ್ಟ್ಲಿ ಬರೀತೀನಿ. 2 ಆಬ್ವಿಯಸ್ಲಿ ಏನು ಬರುತ್ತದೆ, 2k2 ε0A/d. ಸೊ ನೆಕ್ಸ್ಟ್ ಏನು ಮಾಡ್ತೀವಿ ಗೊತ್ತಾ, ನಾವು ವಿ ಟ್ರೀಟ್ ದೀಸ್ ಟು. ವಿ ಟ್ರೀಟ್ ಅನ್ನೋಕ್ಕೇನು ಅವು ಎರಡು ಸೀರೀಸ್ನೊಳಗೆ ಅದಾವೆ ಈಗಲ್ಲೇ. ಸೊ ಅವಾಗ ಈಕ್ವಲೆಂಟ್ ಕೆಪಾಸಿಟೆನ್ಸ್ ನಿಮ್ಗೆ ಬೇಕಂದ್ರೆ 1/CS = 1/C1 + 1/C2 ಅಥವಾ C1 C2 / C1 + C2 ಮಾಡಿ. ಲೈಕ್ ಹಂಗೆ ಹೇಳ್ತೀನಿ ನೋಡ್ರಿ. ಈಗ 1/C1 ಅಂದ್ರೆ ಇದನ್ನ ರೆಸಿಪ್ರೋಕಲ್ ಮಾಡಿ ಬರೀಬೇಕು ನೀವಲ್ಲೇ. D / 2k1 ε0A. ಅರ್ಥ ಆಗತ್ತೆ ನಾನು ಹೇಳಿದ್ದೆ. ಪ್ಲಸ್ ಇದ್ರದ್ದು ರೆಸಿಪ್ರೋಕಲ್ ಮಾಡಿ D / 2k2 ε0A. ಇಲ್ಲಿ LCM ತೆಗೆದು ಕ್ಯಾಲ್ಕುಲೇಷನ್ ಮಾಡಿ ಲಾಸ್ಟಿಗೆ ನೀವು ರೆಸಿಪ್ರೋಕಲ್ ತೆಗೆದ್ರೆ ಇದು ಫಾರ್ಮುಲಾ ಬರ್ತದೆ, ಹೌದಾ? ಈಗ ಸಪೋಸ್ ಇದರ ಟೈಪ್ ಆಫ್ ಕ್ವಶನ್ ನಿಮ್ಗೆ ಎಕ್ಸಾಮ್ನೊಳಗೆ ಕೊಟ್ಟರು ಅಂದ್ರೆ K1 K2 ಕೊಟ್ಟರು ಅಂದ್ರೆ ಅಲ್ಲೇ ಕ್ಯಾಲ್ಕುಲೇಷನ್ ಮಾಡ್ಕೋರಿ. ಹಿಂಗೆ ಇಫ್ ಯು ಕ್ಯಾನ್ ಬ್ಯಾಟ್ ದಿಸ್ ಫಾರ್ಮುಲಾ ಯು ಕ್ಯಾನ್ ಡೂ ದ್ಯಾಟ್. ಇದು ಹೆಂಗೆ ಬ್ಯಾಟ್ ಮಾಡ್ಬೋದು ಗೊತ್ತಾ, ಸಿಂಪಲ್ ಐತಿದೆ. ε0A/d ಅಂತೂ ಇರ್ತದೆ. ಇದು 2 × k1 k2 / k1 + k2. 2k1 k2 / k1 + k2. ಲೈಕ್ ಸೀರೀಸ್ನೊಳಗೆ ನಾವು ಮಾಡ್ತೀವಲ್ಲ C1 C2 / C1 + C2. ಇಲ್ಲಿ C1 C2 ಅಂತ ಅಷ್ಟೇ ಇಲ್ಲ, K1 K2 ಗೊತ್ತೈತಿ. K1 K2 / k1 + k2 ದನ್ 2 ಎಕ್ಸ್ಟ್ರಾ ಬರ್ತದೆ. ಏನೊಂದು ಟ್ರಿಕ್ ಮಾಡ್ಕೊಂಡು ನೀವು ಫಾರ್ಮುಲಾನು ಬ್ಯಾಟ್ ಮಾಡ್ಬೋದು. ಇಲ್ಲಾಂದ್ರೆ ಅಲ್ಲೇ ವೆರಿ ಕ್ವಿಕ್ಲಿ ಎರಡು ಇವು ವ್ಯಾಲ್ಯೂಸ್ ಬರ್ಕೊಂಡು ಇಲ್ಲಿ ನಾವು ರೆಸಿಪ್ರೋಕಲ್ ತೊಗೊಂಡು ಕ್ಯಾಲ್ಕುಲೇಷನ್ ಮಾಡಿ ಮತ್ತೆ ವಾಪಸ್ ರೆಸಿಪ್ರೋಕಲ್ ತೊಗೋಬೇಕು. ಅಥವಾ ಯು ಕ್ಯಾನ್ ಯೂಸ್ ದ ಫಾರ್ಮುಲಾ C1 C2 / C1 + C2. ಸೊ K1 K2 ವ್ಯಾಲ್ಯೂಸೇ ಕೊಡ್ಬೋದು ಅವ್ರ ಎಕ್ಸಾಮ್ನೊಳಗೆ. ಅಥವಾ K1ಗೆ ಒಂದಿನೋ ವ್ಯಾಲ್ಯೂ, ಫಾರ್ ಎಕ್ಸಾಂಪಲ್ a parallel plate capacitor is filled with a dielectric slab of dielectric constant 2 and another dielectric slab of dielectric constant 3 as shown ಅಂತ ಹೇಳಿ. ಈ D/2 ಕ ಮೇ ಬಿ ಅವರು ಟೋಟಲ್ ಡಿಸ್ಟೆನ್ಸ್ ಇದು 4 ಮಿಲಿಮೀಟರ್ ಐತಿ ಅಂತ ಅನ್ಕೊಂಡು ಕೊಡ್ತಾರೆ. ಅವಾಗ ಇದು ಹಾಫ್ 2 ಈಗ 2 ಮಿಲಿಮೀಟರ್ 2 ಮಿಲಿಮೀಟರ್ ಇವೇನು ವ್ಯಾಲ್ಯೂಸ್ ಕೊಟ್ಟಿರ್ತಾರಲ್ಲ ಆ ವ್ಯಾಲ್ಯೂಸನ್ನು ಹಾಕಿ ನೀವು ಅದರದ್ದು ಕ್ಯಾಲ್ಕುಲೇಷನ್ ಸೀರೀಸ್ ಗತೆ ಮಾಡ್ಕೊಂಬಿಟ್ರೆ ಅದು ಅಂದ್ರೆ ಏನಿಲ್ಲ. ಇಲ್ಲೇ ಇವು ಎರಡೂ ಕೆಪಾಸಿಟರನ್ನ ಅಥವಾ ಆ್ಯಕ್ಚುಲಿ ಇದು ಒಂದೇ ಕೆಪಾಸಿಟರ್, ಆ ಕೆಪಾಸಿಟರನ್ನ ನಾವು ಡಿವೈಡ್ ಮಾಡಿ ಎರಡು ಕೆಪಾಸಿಟರ್ ಸೀರೀಸ್ನೊಳಗೆ ಅದಾವ ಅಂತ ತೊಗೊತೀವಿ. ಸೇಮ್ ಥಿಂಗ್ ವಿ ಕ್ಯಾನ್ ಡೂ ಫಾರ್ ಪ್ಯಾರಲಲ್. ಬೇಕಾದ್ರೆ ಅದೊಂದು ತೋರಿಸಿಬಿಡ್ತೀನಿ ಈಗಲೇ. ಸೊ ಈ ಕೇಸ್ನೊಳಗೆ ನಾವು 2 ಕೆಪಾಸಿಟರ್ಸ್ ಅಪ್ಪರ್ ಆ್ಯಂಡ್ ಲೋವರ್ ಪೋರ್ಷನ್ ಸಪ್ರೇಟ್ ಕನ್ಸಿಡರ್ ಮಾಡಿ ಅವೆರಡನ್ನು ಪ್ಯಾರಲಲ್ ತೊಗೊತೀವಿ. ಸೊ ಅಪ್ಪರ್ ಪೋರ್ಷನದ್ದು ಕೆಪಾಸಿಟೆನ್ಸ್ C1 ಇರಲಿ, ಇದು C2 ಇರಲಿ. ಸೊ C1ಗೆ ನಾವು ಫಾರ್ಮುಲಾ ಬರೆದ್ರೆ ಯೂಸಿಂಗ್ ದ ಫಾರ್ಮುಲಾ ಕೆಪಾಸಿಟೆನ್ಸ್ = kε0A/d ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ಇಂಟ್ರೊಡ್ಯೂಸ್ ಮಾಡಿದಾಗ. ಸೊ ಅಪ್ಪರ್ ಪೋರ್ಷನ್ಗೆ ಅಷ್ಟೇ ಬರೀರಿ. ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಈಸ್ K1 ε0. ಏರಿಯಾ ಲಾಸ್ಟ್ ಕೇಸ್ನೊಳಗೆ ಬರೀ A ಬರ್ತಿದ್ವಿ, ಇಲ್ಲೇ A/2 ಆಗ್ತದೆ ಈಗ, ಹೌದಲ್ರಿ? ಇದ್ರದ್ದು ಏರಿಯಾ A/2 ಐತಿ. ಸೊ ಆ A/2ನ ನಾನು ಬೇಕಾದ್ರೆ ಡಿನಾಮಿನೇಟರ್ ಒಳಗೆ ಬರ್ಕೊತೀನಿ. 2 × ಡಿಸ್ಟೆನ್ಸ್ ಅಂದ್ರೆ ಈ ಫಾರ್ಮುಲಾ ಹಚ್ಚಕತ್ತೀವಲ್ಲ kε0A/d. ಸೊ ಡಿಸ್ಟೆನ್ಸ್ ಇಲ್ಲೇ ಸೇಮ್ ಐತಿ. ಲಾಸ್ಟ್ ಕೇಸ್ನೊಳಗೆ D/2 ಸ್ಪ್ಲಿಟ್ ಮಾಡಿದ್ರು. ಸೊ ಇದು D. ಸೊ C2 = k2 ε0A / 2d. ಸೊ ಇದನ್ನು ನೀವು ಆ್ಯಡ್ ಮಾಡಿಬಿಟ್ರೆ ಆತ. ಓಕೆ, ಇಲ್ಲೇ ನೋಡಿರ್ಬೇಕಾದ್ರೆ ಪ್ಯಾರಲಲ್ ಅದಾವ, ಇವೆರಡು ಪ್ಯಾರಲಲ್ ಬರ್ತಾವೆ. ಸೊ ಈಕ್ವಲೆಂಟ್ ಕೆಪಾಸಿಟೆನ್ಸ್ ಇಸ್ ಇವೆರಡು ಆ್ಯಡ್ ಮಾಡಿರಿ. ಏನು ಕಾಮನ್ ಬರುತ್ತೆ ನೋಡ್ರಿ, ಈಗಲ್ಲ ε0A/2d ಕಾಮನ್ ಬಂತ, ಒಳಗೆ ಉಳಿತೈತಿ k1 + k2. So we can write it as k1 + k2 × ε0A / 2d. ಗೊತ್ತಾದ್ರಿ? ಸೀರೀಸ್ ಇದ್ದು ನಾವು ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ಬೋದಾಗಿತ್ತು. ಸ್ವಲ್ಪ ಜಗನೂ ಹಿಡಿತೈತಿ, ಟೈಮು ಹಿಡಿತೈತಿ.
ಸೊ ಐದರ್ ಯು ಕ್ಯಾನ್ ಬಾಟ್ ದ ಫಾರ್ಮುಲಾ K1 ಪ್ಲಸ್ ಇದು ಈಸಿ ಐತೆ ನೋಡ್ರಿ. ನಾರ್ಮಲ್ ಫಾರ್ಮುಲಾ ಈ ರೀತಿ ಪ್ಯಾರಲ್ ಟೈಪ್ ಆಫ್ ಕೊಟ್ಟಾಗ ಎಫ್ ನಾಟ್ ಎ ಬೈ ಡಿ ನಾರ್ಮಲ್ ಫಾರ್ಮುಲಾ ದಟ್ ಈಸ್ ಮಲ್ಟಿಪ್ಲೈಡ್ ಬೈ K1 ಪ್ಲಸ್ K2 ಡಿವೈಡ್ ಬೈ 2. ಸೊ ಯಾವ್ದಾದ್ರು ಒಂದು ಟ್ರಿಕ್ ನೀವು ಮಾಡ್ಕೋಬೋದು. ಸೊ ಇವಿಷ್ಟು ವೆರೈಟಿ ನನಗೆ ಎಕ್ಸ್ಟ್ರಾ ಇಂಥವು ಬರ್ತಾವಂತ ಹೇಳಬೇಕಾಗಿತ್ತು. ಇದ್ರೊಳಗೆ ನಾನು ಇದ್ರದ್ದು ಥೇರಿ ಅದ್ರದ್ದು ಫಾರ್ಮುಲಾ ಟೆಕ್ನಿಕ್ ಸಾಲ್ವ್ ಮಾಡೋದನ್ನು ಹೇಳ್ಕೊಟ್ಟಿನಿ. ಇದ್ರ ಮೇಲೆ ಇವಿಷ್ಟು ಟೈಪ್ನೊಳಗೆ ನಾನು ನ್ಯೂಮರಿಕಲ್ ಸಾಲ್ವ್ ಮಾಡೋಕತ್ತಿಲ್ಲ. ಜಸ್ಟ್ ಅವು ವ್ಯಾಲ್ಯೂಸ್ ಕೊಡ್ತಾರೆ. ಸ್ಟಾರ್ಟಿಂಗ್ ಫ್ರಮ್ ಇವತ್ತು ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಒಂದು ಕೆಪಾಸಿಟರ್ ಇರ್ತೈತಿ, ಅದರೊಳಗೆ ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ಇಂಟ್ರೊಡ್ಯೂಸ್ ಮಾಡಿದ್ಕೊಳ್ಳೆ ವಿತ್ ಬ್ಯಾಟ್ರಿ ಇದ್ರೆ ಏನೇನು ಚೇಂಜಸ್ ಆಗ್ತಾವೆ, ವಿತೌಟ್ ದ ಬ್ಯಾಟ್ರಿ ಇದ್ರೆ ಏನು ಚೇಂಜಸ್ ಆಗ್ತಾವೆ, ಅಲ್ಲಿಂದ ಇಲ್ಲಿ ತನಕ ಕ್ವಶನ್ಸ್ ಅದ್ರ ಮೇಲೆ ಫ್ರೇಮ್ ಮಾಡಬಹುದು. ಇವಿಷ್ಟು ವೆರೈಟಿ ನನಗೆ ಎಕ್ಸ್ಟ್ರಾ ಹೇಳೋದಿತ್ತು. ಸೊ ಇಲ್ಲಿಗೆ ಸಾಲಿಡ್ ಒಂದು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ ಮೇಲೆ ಎಷ್ಟು ಅವಶ್ಯಕತೆ ಇತ್ತು, ಮೋರ್ ದನ್ ದ್ಯಾಟ್ ನಾವು ವೆರೈಟಿ ಮುಗಿಸಿವಿ. ಸೊ ಹೋಪ್ಫುಲಿ ನಿಮಗಿದು ಲೈಕ್ ಆಗೈತೆ ಅಂತ ಅನ್ಕೊಳ್ಳೋಣ. ನೆಕ್ಸ್ಟ್ ವೀಡಿಯೋದೊಳಗೆ ಮತ್ತೆ ಮೀಟ್ ಆಗೋಣ ಅಂತ. ಥ್ಯಾಂಕ್ ಯು, ನಮಸ್ಕಾರ.